जय कुंज विहारी जय
सरस्वती व्यासं ततो जयामुदीरये नष्टप्रायेषु अभद्रेषु नित्यं भागवता सेवया भगवते उत्तमश्लोके भक्तिर्भवति नैष्ठिकी कृष्णाय वासुदेवाय हरे परमात्मने क्लेशनाशाय गोविन्दाय कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः रामाय रामभद्राय रामचन्द्राय वेदसे रघुनाथाय नाथाय सीताय पतये नमः हरे कृष्ण 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 हरे 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 राम 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 हरे हरे कृष्ण हरे कृष्ण अतः चित्तं समोदातुं नाप्नोषसि मयि स्थिरम् अभ्यासयोगेन ततो माम् इच्छा अप्तुं धनञ्जय अतः ಆದರೆ ಚಿತ್ತಂ ಮನಸ್ಸನ್ನು ಸಮಾಧಾತು ಸ್ಥಿರಗೊಳಿಸಲು ನಾಪ್ನೋಷಸಿ ಸಮರ್ಥನಾಗಲಾರೆ ಮಹಿ ನನ್ನಲ್ಲಿ ಸ್ಥಿರವಾಗಿ ಅಭ್ಯಾಸ ಯೋಗೇನ ಭಕ್ತಿ ಸೇವೆಯ ಅಭ್ಯಾಸದಿಂದ ತಥಾ ಆಗ ಮಾ ನನ್ನನ್ನು ಇಚ್ಛಾ ಬಯಸು ಅಪ್ತು ಮಾಂ ಹೊಂದಲು ಧನಂಜಯನಾದ ಅರ್ಜುನನೇ ಅರ್ಜುನ ಧನಂಜಯ ನಿಶ್ಚಯವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿತು ಭಾವಾರ್ಥ ಅಭಯಾಚರಣ ಅರವಿಂದ ಸಿ ಭಕ್ತಿವೇದಾಂತ ಸ್ವಾಮಿಯವರಿಂದ. ಈ ಶ್ಲೋಕದಲ್ಲಿ ಭಕ್ತಿಯೋಗದ ಎರಡು ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಸೂಚಿಸಿದೆ. ಮೊದಲನೆಯದು ದೇವೋತ್ತಮ ಪರಮಪುರುಷನಾದ ಕೃಷ್ಣನಲ್ಲಿ ಆಧ್ಯಾತ್ಮಿಕ ಪ್ರೀತಿಯಿಂದ ವಾಸ್ತವವಾಗಿ ಆಸಕ್ತಿಯನ್ನು ಬೆಳೆಸಿಕೊಂಡವನಿಗೆ ಅನ್ವಯಿಸುತ್ತದೆ. ಮತ್ತೊಂದು ಪರಮ ಪುರುಷನಲ್ಲಿ ಆಧ್ಯಾತ್ಮಿಕ ಪ್ರೀತಿಯಿಂದ ಆಸಕ್ತಿಯನ್ನು ಬೆಳೆಸಿಕೊಂಡವನಿಗೆ ಅನ್ವಯಿಸುತ್ತದೆ. ಕೃಷ್ಣನು ರಾಗ ಘಟ್ಟಕ್ಕೆ ಕಡೆಗೆ ಎರಡು ಮನುಷ್ಯನು ಅನುಸರಿಸಬಹುದಾದ ಈ ಎರಡನೆಯ ವರ್ಗದ ಜನರಿಗಾಗಿ ನಿಗದಿತವಾದ ಬೇರೆ ಬೇರೆ ವಿಧಿಯನ್ನು ನಿಯಮಗಳಿವೆ. ಭಕ್ತಿಯೋಗ ಎಂದರೆ ಇಂದ್ರಿಯಗಳನ್ನು ಶುದ್ಧೀಕರಿಸಿಕೊಳ್ಳುವುದು. ಈ ಐಕ ಅಸ್ತಿತ್ವದಲ್ಲಿ ಇಂದ್ರಿಯ ತೃಪ್ತಿಯಲ್ಲಿ ಮಗ್ನರಾಗಿರುವುದರಿಂದ ಸದಾ ಮಲಿನವಾಗಿರುತ್ತವೆ.
ಭಕ್ತಿ ಯೋಗದ ಅಭ್ಯಾಸದಿಂದ ಈ ಇಂದ್ರಿಯಗಳನ್ನು ಪರಿಶುದ್ಧವಾಗಬಹುದು. ಈ ಪರಿಶುದ್ಧ ಸ್ಥಿತಿಯಲ್ಲಿ ಅವು ನೇರವಾಗಿ ಪರಮಪ್ರಭುವಿನ ಸಂಪರ್ಕವನ್ನು ಪಡೆಯುತ್ತವೆ. ಈ ಐಹಿಕ ಅಸ್ತಿತ್ವದಲ್ಲಿ ನಾನು ಯಾರೋ ಯಜಮಾನಿಗಾಗಿ ಸೇವೆ ಸಲ್ಲಿಸುತ್ತಿರಬಹುದು, ಆದರೆ ನಾನು ನನ್ನ ಯಜಮಾನನ ಸೇವೆಯನ್ನು ಪ್ರೀತಿಯಿಂದ ಮಾಡುವುದಿಲ್ಲ. ಒಂದಿಷ್ಟು ದುಡ್ಡಿಗಾಗಿ ಮಾಡುತ್ತೇನೆ. ಯಜಮಾನನಿಗೂ ನನ್ನ ವಿಷಯದಲ್ಲಿ ಪ್ರೀತಿ ಇಲ್ಲ. ದುಡಿಸಿಕೊಂಡು ಹಣವನ್ನು ಕೊಡುತ್ತಾನೆ, ಆದುದರಿಂದ ಪ್ರೀತಿಯ ಪ್ರಶ್ನೆ ಇಲ್ಲ. ಆದರೆ ಆಧ್ಯಾತ್ಮಿಕ ಜೀವನಕ್ಕೆ ಪ್ರೀತಿಯ ಪರಿಶುದ್ಧ ಮಟ್ಟಕ್ಕೆ ಏರಬೇಕು. ಈಗಿರುವ ಇಂದ್ರಿಯಗಳ ಮೂಲಕ ಮಾಡುವ ಭಕ್ತಿ ಸೇವೆಯ ಅಭ್ಯಾಸದಿಂದ ಪ್ರೀತಿಯ ಆ ಘಟ್ಟವನ್ನು ಸಾಧಿಸಬಹುದು. ಈ ಭಗವತ್ ಪ್ರೇಮವು ಈಗ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ಫುಟಿತವಾಗಿದೆ. ಅಲ್ಲಿ ದೇವರ ಪ್ರೀತಿಯು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗುತ್ತದೆ, ಆದರೆ ಐಹಿಕ ಸಂಪರ್ಕದಿಂದ ಅದು ಮಲಿನವಾಗಿದೆ. ಈಗ ಹೃದಯವನ್ನು ಐಹಿಕ ಸಂಪರ್ಕದ ಮಾಲಿನ್ಯದಿಂದ ಪರಿಶುದ್ಧಗೊಳಿಸಿಕೊಳ್ಳಲು ಸೂಕ್ತವಾದ ಸಹಜವಾದ ಕೃಷ್ಣ ಪ್ರಜ್ಞೆಯನ್ನು ಪುನಶ್ಚೇತನಗೊಳಿಸಬೇಕು. ಇದೇ ಸಂಪೂರ್ಣ ಪ್ರಕ್ರಿಯೆ. ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅಭ್ಯಾಸ ಮಾಡಲು ತಜ್ಞ ಗುರುವಿನ ಮಾರ್ಗದರ್ಶನದಲ್ಲಿ ಕೆಲವು ತತ್ವಗಳನ್ನು ಅನುಸರಿಸಬೇಕು. ಬೆಳಿಗ್ಗೆ ಬೇಗನೆ ಏಳಬೇಕು, ಸ್ನಾನ ಮಾಡಬೇಕು, ದೇವಸ್ಥಾನವನ್ನು ಪ್ರವೇಶಿಸಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಮತ್ತು ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡಬೇಕು. ಹೂಗಳನ್ನು ಸಂಗ್ರಹಿಸಿ ವಿಗ್ರಹಕ್ಕೆ ಅರ್ಪಿಸಬೇಕು. ವಿಗ್ರಹಕ್ಕೆ ನೈವೇದ್ಯ ಮಾಡಲು ಅಡುಗೆ ಮಾಡಬೇಕು. ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಇತ್ಯಾದಿ. ಮನುಷ್ಯನು ಅನುಸರಿಸಬೇಕಾದ ಹಲವು ನಿಯಮ ನಿಬಂಧನೆಗಳಿವೆ. ಪರಿಶುದ್ಧ ಭಕ್ತರಿಂದ ಸದಾ ಭಗವದ್ಗೀತೆ ಮತ್ತು ಭಾಗವತಗಳನ್ನು ಕೇಳಬೇಕು. ಯಾರೇ ಆಗಲಿ ದೇವರ ಪ್ರೇಮದ ಎತ್ತರಕ್ಕೆ ಏರಲು ಈ ಸಾಧನೆಯು ನೆರವಾಗಬಹುದು. ಆ ನಂತರ ಭಗವಂತನ ದಿವ್ಯ ಸಾಮ್ರಾಜ್ಯದಲ್ಲಿ ಆತನ ಮುನ್ನುಡಿಯು ನಿಶ್ಚಯವಾದದ್ದು. ನಿಯಮ ನಿಯಂತ್ರಣಗಳನ್ನು ಅನುಸರಿಸಿ ಗುರುಗಳ ಮಾರ್ಗದರ್ಶನದಲ್ಲಿ ಭಕ್ತಿಯೋಗವನ್ನು ಆಚರಿಸಿದರೆ ಭಗವತ್ ಪ್ರೇಮದ ಹಂತವನ್ನು ನಿಶ್ಚಿತವಾಗಿಯೂ ತಲುಪಬಹುದು. ಓಂ ಅಜ್ಞಾನಂ ತಿಮಿರಮಿದಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯೋ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಭ್ಯಂ. ವಂದೇಹಂ ಶ್ರೀಗುರು ಶ್ರೀಯುತಾವತಾರಂ ಶ್ರೀಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಾಗಣಾರಘುನಾಥಂ ತಂ ಸಜೀವಂ ಸಾಧಕಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಾಗಣಾರಘುನಾಥ ಶ್ರೀ ವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಓಕೆ. ಅದ ಚಿತ್ತಂ ಸಮೂದಾತು ನಾಶ್ನೋಷತಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಮಿ ಚ ಧನಂಜಯ. ಧನಂಜಯ, ನಿಶ್ಚಯವಾಗಿಯೂ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸು. ಸೊ ಇದರದ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದೆ? ಮಯ್ಯೇವ ಮನ ಅಧ್ಯತ್ವ ಮೈ ನಿವೇಶಯ ನಿವಸ್ತಿಸಿ ಮಯ್ಯೇವ ಅದ ನ ಸಂಶಯ. ದೇವತ್ವ ಪರಮಕೃಷ್ಣನಾದ ನನ್ನಲ್ಲಿ ಮನಸ್ಸನ್ನು
ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತುಂಬಿಸು ಸಾಕು. ನಿಸ್ಸಂದೇಹವಾಗಿ ಇದರಿಂದ ನಾನು ಯಾವಾಗಲೂ ನಿನ್ನಲ್ಲಿ ವಾಸಿಸುವೆ. ಯಾರು ಭಗವಂತನಲ್ಲಿ ಫಸ್ಟ್ ಆಫ್ ಆಲ್ ಏನು, ಭಗವಂತನಲ್ಲಿ ಯಾರ ಮನಸ್ಸು ಯಾವಾಗಲೂ ಸಹ ಭಗವಂತನಲ್ಲಿ ಇರುತ್ತೆ, ಭಗವಂತ ಅವ್ರ ಜೊತೆ ಯಾವಾಗಲೂ ಸಹ ಇರ್ತಾರೆ. ಯಾವಾಗ ಜಗನ್ನಾಥಪುರಿ ಹತ್ರ ಪೋರ್ಚುಗೀಸರು ಯಾವಾಗ ಜಗನ್ನಾಥನ ಪಾಂಡಿಚೇರಿಗೆ ಬರ್ತಾ ಇರ್ತಾರೆ, ಆ ಸಮಯದಲ್ಲಿ ಅವರ ಹಡಗು ಬಂದು ಮುಳುಗ್ತಾ ಇದೆ. ಆಗ ಪೋರ್ಚುಗೀಸಲ್ಲಿ ಇದ್ದಂತಹ ಒಬ್ಬ ಯಾರು ಕ್ಯಾಪ್ಟನ್ ಅಂತ ಕರೀತಾರೆ, ಆ ವ್ಯಕ್ತಿ ಬಂದು ಏನು ಮಾಡ್ತಾರೆ, ಎಲ್ಲರಿಗೂ ಸಹ ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ, ಗಂಟೆನ ಹೊಡಿತಾರೆ. ಗಂಟೆನ ಹೊಡೆದಾಗ ಏನಾಗುತ್ತೆ, ಎಲ್ಲರಿಗೂ ಸಹ ಆತಂಕ ಆಗುತ್ತೆ. ಅಪ್ಪು ಅದರಲ್ಲಿ ಒಂದು ಮಹಿಳೆ ಬರ್ತಾರೆ ಕ್ಯಾಪ್ಟನ್ ಅಂತ, ಅವ್ರು ಹೇಳ್ತಾರೆ, ಆಗ್ತಾನೆ ಒಂದು ಮಗು ಇರುತ್ತೆ ಆ ಹಡಗಲ್ಲಿ, ಆ ಮಗು ಎತ್ಕೊಂಡ್ಬಂದು ಇವ್ರು ಕೇಳಿಕೊಡ್ತಾರೆ, ದಯವಿಟ್ಟು ನಾವು ಬದುಕಿದ್ದೇ ಇದ್ರ ಪರವಾಗಿಲ್ಲ ಈ ಮಗುನ ಉಳಿಸಿ ಅಂತ ಅವ್ರು ಹೇಳ್ತಾರೆ. ಇವರು ಬಂದು ಏನಾಗುತ್ತೆ, ಹಡಗಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಲ್ಲ. ಆದರೆ ವ್ಯಕ್ತಿ ಮಾತ್ರ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ತುಂಬ ಶಾಂತವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಅವ್ರ ಹತ್ರಕ್ಕೆ ಹೋದಾಗ ಏನಾಗಿರುತ್ತೆ, ಏನು ಜಗನ್ನಾಥ ಬಲದೇವ ಸುಭದ್ರದ ಒಂದು ಫೋಟೋ ಇರುತ್ತೆ. ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ದಯವಿಟ್ಟು ನಮ್ಮ ಹಡಗಿನಲ್ಲಿ ಎಲ್ಲರೂ ಉಳ್ಕೊಳ್ಳೋ ಥರ ಪ್ರಾರ್ಥನೆ ಮಾಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ. ಅವ್ರು ಯಾರು ಕ್ಯಾಪ್ಟನ್ ಬಂದು ರಿಕ್ವೆಸ್ಟ್ ಮಾಡ್ತಾರೆ. ಹಾಗೇನಾಗುತ್ತೆ, ಅವರು ಹೇಳ್ತಾರೆ, ಹೌದೌದು ನಿಜ, ಭಗವಂತ ಎಲ್ಲರಿಗೂ ಸಹ ನಿಯಂತ್ರಣ ಮಾಡ್ತಾನೆ, ಎಲ್ಲರ ಜೊತೆಲೂ ಸಹ ಭಗವಂತ ಇರ್ತಾನೆ. ನಾವು ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ, ಬರ್ತಾ ಇರುವಂತಹ ಪ್ರವಾಹ ಒಂದು ಏನಾಗುತ್ತೆ, ನಿಂತೋಗುತ್ತೆ ಅಂತ ಹೇಳ್ತಾರೆ. ಆಯ್ತು ಅಂತ ಏನು ಮಾಡ್ತಾರೆ, ಆ ಕ್ಯಾಪ್ಟನ್ನು ಎಲ್ಲರೂ ಸಹ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ, ತಕ್ಷಣ ಬರುತ್ತಿರುವಂತಹ ಪ್ರವಾಹ ಏನಾಗುತ್ತೆ, ಬೇರೆ ದಿಕ್ಕಿಗೆ ಏನಾಗುತ್ತೆ, ವರ್ಗಾವಣೆ ಆಗುತ್ತೆ. ಈ ಹಡಗನ ಕಡೆ ಬರ್ತಿದ್ದ ಪ್ರವಾಹ ಏನಾಯಿತು, ಪ್ರಾರ್ಥನೆ ಮಾಡಿದ ತಕ್ಷಣ ಏನಾಗುತ್ತೆ, ಪ್ರವಾಹ ದಿಕ್ಕು ಬಂದು ಏನಾಗುತ್ತೆ, ಬದಲಾಗ್ತದೆ. ಆಗ ಒಂದು ಇವರು ಓಡ್ ಬರ್ತಾರೆ. ಸೊ ಓಡ್ ಬಂದ್ಬಿಟ್ಟು ಹೇಳ್ತಾರೆ, ನಿಜ ನೀವು ಪ್ರಾರ್ಥನೆ ಮಾಡಿದ್ದಕ್ಕೆ ಏನಾಗಿದೆ, ಬರ್ತಾ ಇದ್ದಂತಹ ಪ್ರವಾಹದ ದಿಕ್ಕು ಏನಾಗಿದೆ, ಬದಲಾಗ್ತಿದೆ. ಹೀಗೆ ಏನಾಗುತ್ತೆ, ಆಗ ಒಂದು ಅವರು ಪೋರ್ಚುಗೀಸ್ ಹಡ್ಕೊಂಡು ಬಂದು ಒಂದು ಚರ್ಚ್ಗೆ ಬಂದು ಒಂದು ದೊಡ್ಡ ಗಂಟೆ ತೊಗೊಂಡೋಗ್ತಾ ಇರ್ತಾರೆ. ಏನಾಗುತ್ತೆ, ಆ ಪುರಿ ಕ್ಷೇತ್ರದಲ್ಲಿ ಆ ದೇವಸ್ಥಾನ ಇವು ದೇವರು ಅಂತ ಎಲ್ಲ ಕೇಳ್ಕೊಂಡು ಏನು ಮಾಡ್ತಾರೆ, ಇವ್ರು ಬಂದು ಏನು ಮಾಡಿದ್ರು, ಆ ಚರ್ಚಿಗೆ ಕೊಡಬೇಕಾಗಿದ್ದಂತಹ ಗಂಟೆನ ಬಂದು ಏನು ಮಾಡ್ತಾರೆ, ಪುರಿಗೆ ಬರ್ತಾರೆ. ಪುರಿಗೆ ಬಂದು ಏನು ಮಾಡ್ತಾರೆ, ಆ ಹಡಗಿನಲ್ಲಿ ಆ ಚರ್ಚಿಗೆ ಅಂದಂತಹ ಏನು ಗಂಟೆ ಇದ್ದೇನೆ, ಆ ಗಂಟೆ ಹೊಸ ಗಂಟೆ ಏನು ಮಾಡ್ತಾರೆ, ಜಗನ್ನಾಥನಿಗೆ ಬಂದು ಏನು ಮಾಡ್ತಾರೆ, ಅರ್ಪಣೆ ಮಾಡ್ತಾರೆ. ಹೀಗೆ ಇದು ಬಂದು ಈ ಭಕ್ತರೆಲ್ಲ ಏನೋ ಭಗವಂತನಲ್ಲಿ ಏನು ಮಾಡಿದ್ದಾರೆ, ತಮ್ಮ ಮನಸ್ಸನ್ನು ಬಂದು ಯಾವಾಗಲೂ ಸಹ ಏನು ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಅದರಿಂದ ನಾವು ಭಗವಂತನಲ್ಲಿ ಯಾವಾಗ ನಮ್ಮ ಮನಸ್ಸನ್ನು ನಿಲ್ಲಿಸ್ತೀವಿ, ಎಲ್ಲ ಸಂಪೂರ್ಣವಾದ ಜಗವಂತದಾರಿ ಯಾರು ತಗೊಳ್ತಾರೆ, ಭಗವಂತ ಸ್ವಯಂ ಬಂದು ಏನು ಮಾಡ್ತಾರೆ, ತಗೊಳ್ತಾರೆ. ಈಗ ನೋಡಿ, ಭಕ್ತ ಪ್ರಹ್ಲಾದ ಇರ್ಬೋದು, ಧ್ರುವ ಮಹಾರಾಜ ಇರ್ಬೋದು, ಇವರೆಲ್ಲರೂ ಸಹ ಏನು ಮಾಡ್ತಾ ಇದ್ದಾರೆ, ತಮ್ಮ ಸಂಪೂರ್ಣವಾಗಿ ಏನು ಮಾಡಿದ್ದಾರೆ, ತಮ್ಮ ಮನಸ್ಸನ್ನ ಎಲ್ಲಿ ನಿಲ್ಲಿಸಿದ್ದಾರೆ, ಭಗವಂತನಲ್ಲಿ ಏನು ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಅದರಿಂದ ಏನಾಗಿದೆ, ಅವರಿಗೆ ಸಂಪೂರ್ಣವಾಗಿ ಭಗವಂತ ಏನು ಮಾಡಿದ್ದಾನೆ, ಅವರ ಎಲ್ಲ ಒಂದು ಏನು ಅವರ ಕಷ್ಟ ಸುಖ ಎಲ್ಲನೂ ಸಹ ಏನು ಮಾಡ್ತಾ ಇದ್ದಾರೆ, ಭಗವಂತನೇ ಸ್ವಯಂ ತಗೊಂಡಿದ್ದಾರೆ. ಇನ್ನು ಈ ಶ್ಲೋಕದಲ್ಲಿ ಏನಾಗ್ತದೆ, ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ, ಏನೋ ಹೇಳ್ತಾ ಇದ್ದಾರೆ, ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸುವುದು. ನೋಡಿ, ನಮಗೂ ಸಹ ಭಕ್ತಿಲಿ ಬರಬೇಕು ಅಂದರೆ, ಇಸ್ಕಾನಲ್ಲಿ ನಾವೆಲ್ಲರೂ ಸಹ ಭಕ್ತಿಗೆ ಬರಬೇಕು ಅಂದರೆ 4 ನಿಯಮಗಳನ್ನ ಅನುಸರಿಸ್ಬೇಕು ನಾವೆಲ್ಲ. ಯಾವುದಾದ್ರು, ಏನೇನು ಮದ್ಯಪಾನ ಮಾಡೋಂಗಿಲ್ಲ, ಜೂಜ್ ಆಡೋಂಗಿಲ್ಲ, ಮಾಂಸಾಹಾರ ಓಡೋಂಗಿಲ್ಲ, ಅನೈತಿಕ ಲೈಂಗಿಕ ಸಂಪರ್ಕ ಮಾಡೋಂಗಿಲ್ಲ. ಓಕೆ, ಇದು ಭಕ್ತಿಯಲ್ಲಿ ಬರಬೇಕು ಅಂದರೆ ಏನೋ ಈ 4 ತತ್ವಗಳನ್ನ ಏನು ಮಾಡಬೇಕು, ಅನುಸರಿಸ್ಬೇಕು. ಓಕೆ, ಸೊ ಹೀಗೆ ಮದ್ಯಪಾನ ಮಾಡೋದ್ರಿಂದ ಏನಾಗುತ್ತೆ, ತಪಸ್ಸೆ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ತಪಸ್ಸೆ ಮಾಡೋಕ್ಕಾಗೋದಿಲ್ಲ. ಅವನ್ನೆಲ್ಲ ನೀವು ಒಂದು ಜಾಗದಲ್ಲಿ ಕೂರ್ಸೋಕ್ಕಾಗೋದಿಲ್ಲ. ತುಂಬ ಸ್ಮೋಕ್ ಮಾಡೋರನ್ನ, ತುಂಬ ಮದ್ಯಪಾನ ಮಾಡೋರನ್ನ ಏನು ಮಾಡೋಕ್ಕಾಗೋದಿಲ್ಲ, ಅವನ್ನ ಒಂದು ಜಾಗದಲ್ಲಿ ನೀವು ಕೂರಿಸ್ಕೊಡೋಕ್ಕಾಗೋದಿಲ್ಲ. ಸೊ ನಾವು ಆ್ಯಕ್ಚುಲಿ ಬಂದು ನಾನು SKFಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಒಂದು ಫಸ್ಟು ಟೆಸ್ಟ್ ಕೊಟ್ಟಿದ್ದೆ. ಆ ಟೆಸ್ಟ್ ಏನಂದರೆ, ಒಂದು ದೊಡ್ಡ ಹೋಲ್ ಇರುತ್ತೆ, ಕೈಗೊಂದು ಪೆನ್ ಕೊಡ್ತಾರೆ. ಆ ಪೆನ್ ಏನೋ ಕಾಂಟ್ಯಾಕ್ಟ್ ಅಂದರೆ ಸೌಂಡ್, ಎಷ್ಟು ಸತಿ ಸೌಂಡ್
ಏನೋ ಓಲ್ ದೊಡ್ಡದಾಗಿರುತ್ತೆ, ಮಾಡ್ತಾ ಬರ್ತಾ 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 ತುಂಬ ಚಿಕ್ಕ ಚಿಕ್ಕದು ಮಾಡಿರ್ತಾರೆ. ಯಾರು ಸ್ಮೋಕ್ ಮಾಡ್ತಾರೆ, ಯಾರು ಬಂದು ಏನಾಗುತ್ತೆ ಸ್ಮೋಕ್ ಮಾಡೋದು ಮತ್ತು ಮದ್ಯಪಾನ ಮಾಡೋದು ಯಾರು ಮಾಡ್ತಾರೆ, ಧೂಮಪಾನ ಮಾಡೋದು ಅವ್ರದ್ದೇನಾಗುತ್ತೆ, ಕೈ ನಡುಗುತ್ತೆ. ಏನಾಗುತ್ತೆ ಅವ್ರ ಕೈ ಎಷ್ಟು ಹೆಚ್ಚಾಯ್ತು ಅಂದ್ಬಿಟ್ಟು ಏನಾಗುತ್ತೆ ಅಲ್ಲಿ ಕೌಂಟ್ ಆಗ್ತಾ ಇರುತ್ತೆ. ಓಕೆ, ಸೊ ಯಾರು ಮಾಡೋದಿಲ್ಲ ಅವ್ರದ್ದು ಕರೆಕ್ಟಾಗಿ ಏನಾಗುತ್ತೆ, ಕರೆಕ್ಟಾಗಿ ಅವ್ರ ಹುಡುಗರು ಬಂದು ಏನು ಮಾಡ್ತಾರೆ, ಅವ್ರ ಮಾನಸಿಕ ಸ್ಥಿತಿ ಏನಾಗಿರುತ್ತೆ ಕರೆಕ್ಟಾಗಿದೆ ಅನ್ನೋದು ಗೊತ್ತಾಗ್ತದೆ. ಓಕೆ, ಹೀಗೆ ನೋಡಿ ಭೌತಿಕ ಜಗತ್ತಿನಲ್ಲೂ ಕೆಲಸ ಮಾಡಬೇಕು ಅಂದರೆ ಇದನ್ನು ಬಂದೇನು ಅಂಥವ್ರು ಮಾತ್ರ ಕೆಲಸ ಕೊಡಬೇಕು. ಭೌತಿಕ ಜಗತ್ತಿನಲ್ಲೂ ಕೆಲಸ ಸೇರಬೇಕು ಅಂದ್ರೇನು ಮದ್ಯಪಾನ ಮಾಡೋಂಗಿಲ್ಲ, ಧೂಮಪಾನೂ ಮಾಡೋಂಗಿಲ್ಲ, ಅಂಥವ್ರಿಗೆ ಮಾತ್ರ ಏನು ಅಲ್ಲ ಅಂತ ಕೆಲಸ ಸಿಗ್ತದೆ. ಓಕೆ, ಈಗೇನು ಮಾಡ್ತಾರೆ ಆ ಟೆಸ್ಟಲ್ಲಿ ಬಂದು ಏನಾಗುತ್ತೆ, ಸೊ ನಾವು ಉತ್ತೀರ್ಣ ಆಗಿ ಆಟೋಮೆಟಿಕಲಿ ನಮಗೆಲ್ಲ ಏನಾಯಿತು, ನಮಗೆಲ್ಲ ಅಲ್ಲಿ ಕೆಲಸ ಸಿಕ್ತು ನಮಗೆ. ಹೀಗೆ ನಾವು ಸಹ ಮದ್ಯಪಾನ ಮಾಡ್ತಾ ಇದ್ರೆ ಏನಾಗುತ್ತೆ, ನಾವು ಒಂದೇ ಜಾಗದಲ್ಲಿ ಕೂತ್ಕೊಂಡು 2 hours ಒಂದೇ ಸತಿ 14 ನಿಮಿಷ ಏನು ಮಾಡ್ಬೋದು, ನಾವು ಜಪನ ಮಾಡ್ಬೋದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೇನು ಜೂಜು ಆಡ್ತಿದೆ. ಜೂಜು ಅಂದರೆ ಏನು, ಸೊ ಇಸ್ಪೀಟ್ ಆಡೋದು ಅಂತ ಅಲ್ಲ, ಕ್ರಿಕೆಟ್ ಮ್ಯಾಚಲ್ಲಿ ಲಕ್ಷ ಲಕ್ಷ ಬೆಟ್ಟಿಂಗ್ ಕಟ್ತಾರಲ್ಲ ಅದನ್ನು ಸಹ ಜೂಜೆ. ಓಕೆ, ಸೊ ಹೀಗೆ ಜೂಜು ಆಡೋದ್ರಿಂದ ಏನಾಗುತ್ತೆ, ಸತ್ಯ ಅನ್ನೋದು ಹೊರಟೋಗ್ಬಿಡುತ್ತೆ. ಏನಾಗುತ್ತೆ, ಸತ್ಯ ಅನ್ನೋದು ಏನಾಗುತ್ತೆ ಹೊರಟೋಗ್ಬಿಡುತ್ತೆ. ಅದರಿಂದ ಜೂಜು ಸಹ ಆಡೋದು. ನೆಕ್ಸ್ಟ್ ಬಂದು ಮಾಂಸಾಹಾರ ತಗೊಳ್ತೇವೆ. ಅದರಿಂದ ಒಂದು ಅಹಿಂಸಾ ತತ್ವ. ಮಾಂಸ ಅಂದರೆ ಸಂಸ್ಕೃತದಲ್ಲಿ ಏನಾಗ್ತಾ ಆ್ಯಕ್ಚುಲಿ, ಈ ಜನ್ಮದಲ್ಲಿ ಒಂದು ನೀನು ನನ್ನನ್ನು ಸಾಯಿಸು, ನೆಕ್ಸ್ಟ್ ಜನ್ಮದಲ್ಲಿ ನಾನು ನಿನ್ನನ್ನು ಸಾಯಿಸ್ತೀನಿ ಅಂತ ಸಂಸ್ಕೃತದಲ್ಲಿ ಅರ್ಥ. ಓಕೆ, ಸೊ ಏನು ನೀವು ನೈಸರ್ಗಿಕ ನಿಯಮಗಳು ಅಂತ ನಮ್ಮದಲ್ಲಿ ಪುಸ್ತಕ ಇದೆ, ಗಮನಿಸಿದ್ರ? ನೈಸರ್ಗಿಕ ನಿಯಮಗಳು ಅಂತ ಪುಸ್ತಕ, ಅದರಲ್ಲಿ ಏನಾಗಿದೆ, ಒಬ್ಬ ವ್ಯಕ್ತಿ ಬಂದು ಹಸುನ ಕಡೆಯ್ತಾ ಇದ್ದಾರೆ, ಹಸು ರೂಪದಲ್ಲಿ ಏನಾಗಿದೆ, ಅದಕ್ಕೆ ಒಂದು ಮನುಷ್ಯನ ಒಂದು ತಲೆ ಇದೆ. ಓಕೆ, ಯಾರು ಕಡಿತಾ ಇದೆ ಅನ್ನೋದು ಹಸು ತಲೆ. ಈ ಜನ್ಮದಲ್ಲಿ ಯಾರು ಸಾಯಿಸ್ತಾರೆ, ನೆಕ್ಸ್ಟ್ ಜನ್ಮದಲ್ಲಿ ಪುಟ್ಟ ಆಪೋಸಿಟ್ ರಿಯಾಕ್ಷನ್ಸ್ ಏನಾಗುತ್ತೆ, ನೆಕ್ಸ್ಟ್ ಜನ್ಮದಲ್ಲಿ ಏನಾಗುತ್ತೆ, ಆ ಪ್ರಾಣಿಗಳು ಮನುಷ್ಯನಾಗಿರ್ತಾರೆ, ನಾವು ಪ್ರಾಣಿಯಾಗಿ ಹುಟ್ಟಿರ್ತೀವಿ, ಅವು ಏನು ಮಾಡ್ತಾರೆ, ನಮ್ಮನ್ನ ಮತ್ತೆ ಏನಾಗುತ್ತೆ ಸಮಾನ ಮಾಡ್ತೀವಿ. ಮಾಂಸ ಅಂದರೆ ಅದು ಅರ್ಥ ಆ್ಯಕ್ಚುಲಿ, ಈ ಜನ್ಮದಲ್ಲಿ ನೀನು ನಮ್ಮನ್ನು ಸಮಾನ ಮಾಡು, ನಾನು ನೆಕ್ಸ್ಟ್ ಜನ್ಮದಲ್ಲಿ ಏನು ಮಾಡ್ತೀನಿ, ನಾನು ನಿಮ್ಮನ್ನು ಸಮಾನ ಮಾಡ್ತೀನಿ. ಹೀಗೆ ಅಹಿಂಸಾ ತತ್ವ. ಹಂಗಂದ್ರೆ ಬಿಡಲು ಪ್ರಭು ಕತ್ತರಿಸಬಾರ್ದು ಪ್ರಭು, ಅದರಲ್ಲಿ ಜೀವ ಇರುತ್ತೆ. ಓಕೆ, ಸೊ ಇವೆಲ್ಲ ಬರುತ್ತೆ ಈಗ ಪ್ರಶ್ನೆ. ಓಕೆ, ಪ್ರವಚನ ಕೊಡುವಾಗಾದರೆ ಈ ಪ್ರಶ್ನೆಗಳಲ್ಲೇ ಏನಾಗುತ್ತೆ ಉದ್ಭವ ಆಗುತ್ತೆ. ಪ್ರಭುಗಳು ಮಾಂಸ ಮಾತ್ರದಿಲ್ಲ, ತೊಂದಿ ತರಕಾರಿ ಜೀವನ ಇರಲ್ವಾ ಅಂತ ಎಲ್ಲರೂ ಸಹ ಹೇಳ್ತಾರೆ. ಏನು ಮಾಡ್ತೀವಿ ನಾವು, ಭಗವಂತನಿಗೆ ನೈವೇದ್ಯ ಇರ್ತೀವಿ. ಏನಾಗುತ್ತೆ, ಕರ್ಮ ಪದನ ಏನಾಗಿದೆ, ಭಗವಂತ ಸೃಷ್ಟಿಕರ್ತ ಏನು ಮಾಡಿದ್ದಾನೆ ತಗೊಂಡಿದ್ದಾನೆ, ಆಗೇನಾಗುತ್ತೆ ನಮಗೇನಾಗುತ್ತೆ ಪ್ರಸಾದ, ಪರಮಾತ್ಮನ ಸಾಕ್ಷಾತ್ ದರ್ಶನ ಬಂದು ಪ್ರಸಾದದ ಮೂಲಕ ಭಗವಂತ ಏನು ಮಾಡ್ತಾನೆ ನಮಗೆ ಬಂದು ಕೊಡ್ತಾನೆ. ಇನ್ನು ಒಂದು ಅನೈತಿಕ ಲೈಂಗಿಕ ಸಂಪರ್ಕ. ಓಕೆ, ಸೊ ಹೀಗೆ ಏಕಬುದ್ಧಿ ವರ್ತಿಸ್ತಾ ರಾಮನ ಥರ ಎಲ್ಲರೂ ಸಹ ಬದುಕಬೇಕಂತ, ಕೃಷ್ಣನ ಕಥೆ ಮಾತ್ರ ಕೇಳಬೇಕು. ಓಕೆ, ಸೊ ಹೀಗೆ ಭಗವಂತ ಬಂದು ಏನು ಮಾಡ್ತಾರೆ, ಭಗವಂತ ತನ್ನನ್ನು ತಾನು ಏನು ಮಾಡಿದ್ದಾರೆ ವಿಸ್ತರಿಸ್ಕೊಂಡಿದ್ದಾರೆ. 14,108 ಜನಾಂಗಿ ಭಗವಂತ ಬಂದು ತನ್ನನ್ನು ತಾನು ವಿಸ್ತರಿಸ್ಕೊಂಡಿದ್ದಾರೆ. ಓಕೆ, ಮತ್ತೆ ಏನು ಮಾಡಿದ್ದಾರೆ, 14,108 ಜನರು ಮದುವೆ ಆಗೋದಕ್ಕಿಂತ ಮುಂಚೆ ಕೃಷ್ಣ ಮತ್ತು ಗೋವರ್ಧನಿಗೆ ಬೆಟ್ಟ ಇಟ್ಕೊಂಡಿದ್ದಾರೆ. ನಾವು ಹೇಳ್ಬೇಕು, 4-5 ಮದುವೆ ಆಗ್ತಾರೆ ನೋಡಪ್ಪ, ಕೃಷ್ಣ 16,000 ಜನ ಮದುವೆ ಆಗೋದಕ್ಕಿಂತ ಮುಂಚೆ ಏನು ಮಾಡಿದ್ರು, ಗೋವರ್ಧನಿಗೆ ಬೆಟ್ಟನ ಎತ್ತಿಟ್ಕೊಂಡಿದ್ರು. ನೀವು ಸ್ವಲ್ಪ ಎತ್ತಿಟ್ಕೊಂಡು ತೋರಿಸ್ಬಿಟ್ಟು ಆಮೇಲೆ ಎಷ್ಟು ಜನ ಬೇಕಾದ್ರೆ ಮದುವೆ ಆಗೋದು. ಸೊ ಏನಾಗುತ್ತೆ, ಭಗವಂತ ಮಾತ್ರ ಅಸಾಧಾರಣವಾದ ಲೀಲೆಗಳನ್ನ ಏನು ಮಾಡೋಕ್ಕಾಗುತ್ತೆ, ಸಾಧಾರಣ ನಮ್ಮಂಥ ವ್ಯಕ್ತಿಗಳು ಏನು ಮಾಡೋಕ್ಕಾಗಲ್ಲ, ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಪ್ರಭುಪಾದರು ಸಹ ಬರೀತಾ ಇದ್ದಾರೆ, ಏನಂತ ಬರೀತಾ ಇದ್ದಾರೆ ಇಲ್ಲಿ, ಈ ಶ್ಲೋಕದಲ್ಲಿ ಭಕ್ತಿಯೋಗದ 2 ಬಗೆಯ 2 ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಸೂಚಿಸಲಾಗಿದೆ. ಮೊದಲನೇದು ದೇವೋತ್ತಮ ಪರಮಪುರುಷನಾದ ಕೃಷ್ಣನಲ್ಲಿ ಆಧ್ಯಾತ್ಮಿಕ ಪ್ರೀತಿಯನ್ನು ವಾಸ್ತವವಾಗಿ ಆಸಕ್ತಿಯನ್ನು ಬೆಳೆಸಿ ಕೊಂಡಿರುವವನಿಗೆ ಅನುಭವಿಸುತ್ತದೆ. ಭಗವಂತನಲ್ಲಿ ಏನೋ ಆಸಕ್ತಿ ಇರುವಂಥ ಭಕ್ತರು. ಓಕೆ, ಯಾವಾಗ ಬಂದು ನಾವು ಭಗವಂತನಲ್ಲಿ ಯಾವಾಗ ಜಾಸ್ತಿ ಆಗುತ್ತೆ ಆಸಕ್ತಿ, ಈಗ ರೂಪ ಗೋಸ್ವಾಮಿ ಭಗವಂತನ ಬಂದು ಎಷ್ಟು ಆಸಕ್ತಿ ಅಂದರೆ, ಅವರು ರೂಪ ಗೋಸ್ವಾಮಿ ನಾವು ಏನು ಭಕ್ತಿ ರಥಾತ್ಮ ಸಿಂಧು ಇದನ್ನೆಲ್ಲ ಓದ್ತೀವಿ, ಅದ್ರಲ್ಲಿ ಯಾರು ಬರ್ತಿರೋದು, ರೂಪ ಗೋಸ್ವಾಮಿಯವರು ಬರ್ತಿರೋದು. ಅವರು ಯಾವಾಗ ಬರೀತಾ ಇರ್ತಾರೆ, ಆ ಸಮಯದಲ್ಲಿ ತುಂಬ ಮಳೆ, ಆ ಸಮಯದಲ್ಲಿ ಏನಾಗುತ್ತೆ
ಮಹಾರಾಜರು ಕುತ್ಕೊಂಡು ಬರೀಬೇಕಾದ್ರೆ ಅವ್ರು ಕೂತಿರೋ ಜಾಗ ಮಾತ್ರ ಏನಾಗಿರುತ್ತೆ, ಮಳೆ ಬೀಳೋದಿಲ್ಲ. ಓಕೆ, ಅವ್ರು ಬರೀತಾ ಇದ್ದಂಥ ಜಾಗ ಬಂದು ಏನಾಗಲ್ಲ, ನೆನೆಯೋದಿಲ್ಲ. ಅವ್ರಿಗೂ ಸಹ ಅವ್ರ ಮನೆ, ಅವ್ರ ಮೇಲೂ ಸಹ ಏನು ಮಳೆ ಬಂದು ಬಿಡೋದಿಲ್ಲ. ಓಕೆ, ಅವ್ರ ಬಂದು ಎಷ್ಟು ಆಸಕ್ತರಾಗಿರ್ತಾರೆ ಭಗವಂತನ ಬಗ್ಗೆ ಬರೆಯೋದಕ್ಕೆ. ಅವ್ರಿಗೆಲ್ಲ ಏನು, ಒಂದ್ಸತಿ ಹರಿಕೃಷ್ಣ ಮಂತ್ರ ಜಪ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದಿನ 2 ದಿನ ಆದ್ರೂ ಸಹ ಅವ್ರು ಜಪ ನಿಲ್ತಾನೆ ಇರಬೇಕು. ಕೃಷ್ಣನಿಗೆ ಚಿಂತೆ, ನನ್ನ ಭಕ್ತರು ಇವನು 2 ದಿನದಿಂದ ಏನ್ ಮಾಡಿಲ್ಲ, ಇವನು ಆಹಾರನೇ ತಗೊಂಡಿಲ್ಲ ಅಂತ ಭಗವಂತನೇ ಬಂದು ಏನ್ ಮಾಡ್ತಾ ಇದ್ದ, ಬಾಲಕ ರೂಪದಲ್ಲಿ ಬಂದು ಏನ್ ಮಾಡ್ತಾ ಇದ್ದ, ಅವರಿಗೆ ಪ್ರಸಾದನ ಬಂದು ಭಗವಂತನೇ ಕೊಡ್ತಾರೆ. ಇವರೆಲ್ಲ ಏನು, ಸಂಪೂರ್ಣವಾಗಿ ಭಗವಂತನಲ್ಲಿ ಆಸಕ್ತಿ ಇರುವಂತಹ ಒಂದು ಭಕ್ತರು. ಅದೇ ರೀತಿಯಲ್ಲಿ ಸನಾತನ ಗೋಸ್ವಾಮಿಗಳು ಪ್ರತಿದಿನವೂ ಸಹ ಏನ್ ಮಾಡ್ತಾರೆ, 1000 ಜನ ಭಕ್ತರಿಗೆ ಬಂದು ಏನ್ ಮಾಡ್ತಾರೆ, ದಂಡವತ್ ಪ್ರಣಾಮ ಮಾಡ್ತಾರೆ. ಪ್ರತಿದಿನವೂ ಸಹ ಗೋವರ್ಧನಗಿರಿ ಬೆಟ್ಟ ಬಂದು ಪರಿಕ್ರಮ ಮಾಡ್ತಾರೆ. ಪ್ರತಿದಿನ ವಯಸ್ಸಾಗ್ತದೆ, ಹಣ್ಣು ದಿಕ್ಕಾಗ್ಬಿಟ್ಟಿದ್ದಾರೆ, ಆದರೂ ಸಹ ಪರಿಕ್ರಮ ಮಾಡೋದು ಬಿಡ್ತಾರೆ. ಎಷ್ಟು ಕಿಲೋಮೀಟರ್ ಇದೆ ಪರಿಕ್ರಮ? 21 ಕಿಲೋಮೀಟರ್ ಸುತ್ತಾರೆ ಗೋವರ್ಧನಗಿರಿ ಬೆಟ್ಟ. ಪ್ರತಿನಿತ್ಯ 21 ಕಿಲೋಮೀಟರ್ ಏನು ಮಾಡ್ತಾ ಇದ್ರು, ಗೋವರ್ಧನ ಪರಿಕ್ರಮ ಮಾಡ್ತಾರೆ. ಭಗವಂತನ ಏನು ಮಾಡ್ತಾನೆ, ಭಗವಂತನ ಕೃಷ್ಣನ ಪ್ರತ್ಯಕ್ಷನಾಗ್ಬಿಟ್ಟು ಏನು ಮಾಡ್ತಾರೆ, ಗೋವರ್ಧನ ಒಂದು ಚಿಕ್ಕ ಕಲ್ಲ ಮೇಲೆ ತನ್ನ ಪಾದ ಇಡ್ತಾರೆ. ಪ್ರಿಂಟ್ ಆಗುತ್ತೆ ಭಗವಂತನ ಪಾದ. ನೋಡು, ಈ ಕಲ್ಲನ್ನು ನೀನು 4 ಸತಿ ಸುತ್ತಬಿಟ್ರೆ ಇಡೀ ಗೋವರ್ಧನಗಿರಿ ಬೆಟ್ಟ ಏನು ಮಾಡ್ದಂಗಾಗುತ್ತೆ, ನೀನು ಪರಿಕ್ರಮ ಮಾಡ್ತಾರೆ. ನೀವು ಇನ್ಮೇಲೆ ಏನು ಮಾಡೋದಿಲ್ಲ, ಇಡೀ ಗೋವರ್ಧನ ಪರಿಕ್ರಮ ಮಾಡೋದಿಲ್ಲ. ಸೊ ಇವತ್ತು ಸಹ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಈ ಸಾಲಿಗ್ರಾಮ ವಿಗ್ರಹ ಬಂದು ಏನಿದೆ, ಆ ಕಲ್ಲಿದೆ. ಇವತ್ತು ಸಹ ಭಕ್ತರು ಏನು ಮಾಡ್ತಾರೆ, ದೇವಸ್ಥಾನ ಸಹ ಅದೇ ರೀತಿಯಾಗಿ ಪ್ರದಕ್ಷಿಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನದ ಬಂದು ಏನು ಮಾಡ್ಬೋದು, 4 ಸುತ್ತು ಬಂದು ನಾವೆಲ್ಲ ಏನು ಮಾಡ್ಬೋದು, ಪ್ರದಕ್ಷಿಣೆ ಮಾಡ್ತಾರೆ ಭಕ್ತರೆಲ್ಲರೂ ಸಹ. ಹೀಗೆ ಭಗವಂತನಲ್ಲಿ ಯಾರ ಆಸಕ್ತಿ ಇರುತ್ತೆ, ಭಗವಂತನ ಏನು ಮಾಡ್ತಾನೆ, ಅವರಿಗೆ ಎಲ್ಲ ಸಹ ಮಾಡ್ತಾರೆ. ನಾವು ನೋಡ್ಬೋದು, ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಯಾರ ಅವತಾರ, ರಾಧಾರಾಣಿಯ ಒಂದು ಅವತಾರ. ಸ್ವಯಂ ಗದಾಧರಕ್ಕೆ ಬಂದು ಚೈತನ್ಯ ಮಹಾಪ್ರಭುಗಳು ಇರ್ಬೇಕಂದ್ರೆ ಏನಂತ ಕ್ಷೇತ್ರ ಸನ್ಯಾಸ ತಗೊಳ್ತಾರೆ. ಏನು ಸನ್ಯಾಸ ತಗೊಂಡ್ರು? ಕ್ಷೇತ್ರ ಸನ್ಯಾಸ ತಗೊಂಡಿದ್ದಾರೆ. ಗೋಪಿನಾಥನ ವಿಗ್ರಹ ಬಂದು ಆರಾಧನೆ ಮಾಡ್ತಾ ಇದ್ದಾರೆ. ಗೋಪಿನಾಥನ ವಿಗ್ರಹ ಇಲ್ಲ ಅಂದ್ರೂ ಒಂದು 7 ಅಡಿ ಇದೆ. ಓಕೆ, 7 ಅಡಿ ವಿಗ್ರಹ. ಫಸ್ಟ್ ಏನಾಗಿತ್ತು, ಗೋಪಿನಾಥ ನಿಂತ್ಕೊಂಡಿದ್ರು. ಇವ್ರು ಬಂದು ಏನಾಗೋಯ್ತು, ವಯಸ್ಸಾಗೇನೋ ಈಗ ವಯಸ್ಸಾಗ್ತಾ ನಾವು ಹೆಂಗಿದ್ದವ್ರು ಏನಾಗ್ತೀವಿ, ಈಗ ಆಗ್ತೀವಿ. ಏನಾಗಿದೆ, ಗುಂಡು ಬೆನ್ನಾಗಿದೆ. ಓಕೆ, ಭಗವಂತನಿಗೇನೋ ಎದ್ಬಿಟ್ಟು ನಿಂತು ಏನು ಮಾಡೋಕ್ಕಾಗೋದಿಲ್ಲ, ಹಾರ ಹಾಕೋಕ್ಕಾಗೋದಿಲ್ಲ. ಭಗವಂತನಿಗೆ ಏನು ಮಾಡ್ತಾ ಇದ್ರು, ಡೈಲಿ ಹಾರನ್ನು ಕಟ್ಟಿ ಏನು ಮಾಡ್ತಾ ಇದ್ರು, ಡೈಲಿ ಭಗವಂತನಿಗೆ ಬಂದು ಏನು ಮಾಡ್ತಾ ಇದ್ರು, ಹಾಕ್ಬೇಕು. ಇವ್ರಿಗೆ ಇಲ್ಲಿ ಬಂದು ಆಗ್ತಾ ಇಲ್ಲ. ಏನಾಗುತ್ತೆ, ಭಗವಂತನೇ ಏನು ಮಾಡ್ತಾರೆ, ಏನು ವಯಸ್ಸಾಗಿದೆ ಅಂತ ನಾನೇ ಕುತ್ಕೊಳ್ತೀನಿ ಅಂತ ಭಗವಂತನೇ ಕುತ್ಕೊಂಡ್ಬಿಡ್ತಾರೆ. ನಿಂತಿದಂಥ ವಿಗ್ರಹ ಏನಾಗುತ್ತೆ, ಕುತ್ಕೊಂಡ್ಬಿಡ್ತಾರೆ. ಇದು ಎಷ್ಟು ವರ್ಷದಿಂದ ನಡೆದಿರೋದು, 650 ವರ್ಷದ ಹಿಂದೆ. ಎಷ್ಟು ವರ್ಷದಿಂದ? 650 ವರ್ಷದ ಹಿಂದೆ ಈ ಘಟನೆ ನಡೆದಿರೋದು. ಓಕೆ, ಇವತ್ತು ಸಹ ಕೋಟಿಗೋ ಗೋಪಿನಾಥ ಮಂದಿರ ಇದೆ. ಇವತ್ತಲ್ಲಿ ಕೃಷ್ಣ ಏನಾಗಿದ್ದಾರೆ, ಕೂತಿದ್ದಾರೆ. ನಿಂತಿದ್ದಂಥ ವಿಗ್ರಹ ಏನಾಗಿದೆ, ಕೂತಿದೆ. ಹೀಗೆ ನೋಡಿ, ಯಾರ ಭಕ್ತಿಗೆ ತುಂಬ ಆಸಕ್ತಿಯಾಗಿರ್ತಾರೆ, ಭಗವಂತನ ಏನು ಮಾಡ್ತಾರೆ, ಅವ್ರಿಗೆ ಏನಾಗಿರ್ತಾರೆ, ಪೂರ್ವಕವಾಗಿರ್ತಾರೆ. ಓಕೆ, ಅವ್ರಿಗೆ ಏನು ಬೇಕಾ ಸೇವೆಯನ್ನು ಭಗವಂತನೇ ಬಂದು ಏನು ಮಾಡ್ತಾರೆ. ಇದೇ ರೀತಿಯಲ್ಲಿ ಪ್ರಭುಪಾದರು 80ನೇ ವಯಸ್ಸಿನಲ್ಲಿ ಏನಾದರೂ ಅಮೆರಿಕಾಗೆ ಹೋದ್ರು. ಓಕೆ, 70ರಿಂದ 80 ವಯಸ್ಸು. ಪ್ರಭುಪಾದರು ಯಾವ ದೇಶಕ್ಕೆ ಹೋದ್ರೂ ಸಹ ಆ ದೇಶದಲ್ಲಿ ಯಾವ ಸಮಯಕ್ಕೆ ಹೋಗಿದ್ರೆ ಆ ಸಮಯಕ್ಕೆ ಹೊಂದ್ಕೊಂಡ್ಬಿಡ್ತಾರೆ. ರಾತ್ರಿ ಬಂದು ಲ್ಯಾಂಡ್ ಆದರು, ಪ್ರಭುಪಾದರು ವಿಮಾನದಿಂದ ಇಳಿದ್ರು, ದೇವಸ್ಥಾನಕ್ಕೆ ಹೋದಾಗ 2 ಗಂಟೆ ಆಗಿತ್ತು. ಅವ್ರ ಜೊತೆಗೆ 21-22 ವರ್ಷದ ಹುಡುಗರು ಯಾವ ಸಹ ಒಬ್ಬರು ಭಕ್ತರು ಇರ್ತಾರೆ, ಒಬ್ಬರು ಇಬ್ಬರು ಇರ್ತಾರೆ ಪ್ರಭುಪಾದರ ಜೊತೆ. ಹೀಗೆ ಅವರೆಲ್ಲ ಏನು ಮಾಡಿದ್ರು, ಮಲಿಕೊಂಡು ಪ್ರಭುಪಾದ ಏನು ಮಾಡಿದ್ರೆ 1 hour ರೆಸ್ಟ್ ತಗೊಳ್ತಾರೆ, ಮತ್ತೆ ಇರ್ತಾರೆ, ಬುಕ್ಕು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬರೆದಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಬರೆದಾದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ಮತ್ತೆ 4:30 ಮತ್ತೆ 6 ಗಂಟೆ ಆದ ತಕ್ಷಣ ಏನಾಗುತ್ತೆ, ಇವರು ಮಾರ್ನಿಂಗ್ ವಾಕ್ ಹೋಗ್ಬೇಕು. ತಕ್ಷಣ ಏನು ಮಾಡ್ತಾರೆ, ಈ ಬ್ರಹ್ಮಚಾರಿ ಇನ್ನೂ ಬಂದು ಎಷ್ಟು ವರ್ಷದ ಹುಡುಗ, 21 ವರ್ಷದ ಹುಡುಗ, ಅವ್ರ ಜೊತೆಲಿ ಹೊರಗೆ ತುರ್ತಾರೆ.
ಎದ್ದೇಳು ಬೆಳಿಗ್ಗೆ ವಾಕ್ ಹೋಗ್ಬೇಕು, ಟೈಮ್ ಆಯಿತು. ಅವ್ರು ಹೇಳ್ತಾರೆ, ಪ್ರಭುಪಾದ್ 8 ಅವರ್ಸ್ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ಫ್ಲೈಟಲ್ಲಿ, ಟಯರ್ಡ್ ಆಗಿದೆ, ನೀವಿನ್ನೂ ಮಲಗಿಲ್ವಾ? ಆದರೆ ಪ್ರಭುಪಾದ್ರೆ ಯಾವ ಸಮಯದಲ್ಲಿ ಯಾವ ದೇಶದಲ್ಲಿದ್ದರೂ ಆ ಸಮಯಕ್ಕೆ ಏನಾಗ್ತಾ ಇತ್ತು, ಪ್ರಭುಪಾದ್ರು ಹೊಂದ್ಕೊಳ್ತಾ ಇದ್ರು. ಏನೇನು ಸೇವೆ ನಡೀಬೇಕೋ ಆ ಸೇವೆಗಳನ್ನು ಏನು ಮಾಡ್ತಾ ಇದ್ರು, ಮಾಡ್ತಾ ಇದ್ರು. ಆದರೆ ನಾವೇನು ಮಾಡ್ತೀವಿ, ಪ್ರಭು ವಯಸ್ಸಾಗ್ತಾ ಇದೆ, ಪ್ರಭು ಸೇವೆ ಈ ವಯಸ್ಸಿನಲ್ಲಿ ಇಷ್ಟು ಸೇವೆ ಮಾಡಬೇಕಂತ ಏನು ಮಾಡ್ತೀವಿ, ಯೋಚನೆ ಮಾಡ್ತೀವಿ. ಸೇವೆ ತಗೊಳ್ಳೋದಕ್ಕೂ ಸಹ ಯೋಚನೆ ಮಾಡ್ತೀವಿ. ಓಕೆ, ಎಲ್ಲೂ ಸಹ ನಾವು ಏನೂ ಸಹ ಯೋಚನೆ ಮಾಡೋದಿಲ್ಲ. ನಮ್ಮ ಜೊತೆ ಗುರು ಮತ್ತು ಕೃಷ್ಣ ಇದ್ದಾರೆ, ಅವರೇ ಎಲ್ಲರೂ ನೋಡ್ಕೊಳ್ತಾರೆ. ನಾವು ಸೇವೆ ಮಾತ್ರ ಮುಂದೆ ಮಾಡ್ತಾ ಇರಬೇಕು ಅಂತ ಏನು ಮಾಡೋದಿಲ್ಲ, ಯೋಚನೆ ಮಾಡಬೇಕು. ನಾವೇನು ಮಾಡ್ತೀವಿ, ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅಂತ. ಶಕ್ತಿ ಕೊಡೋದು ಭಗವಂತ. ಓಕೆ, ನಾನು ಸಹ ಹಲವಾರು ಸತಿ ಯೋಚನೆ ಮಾಡ್ತಾ ಇರ್ತೀನಿ, ಸೇವೆ ಮಾಡಿ ಕೊಡೋದು ಭಗವಂತ ಶಕ್ತಿ. ನಮ್ಮ ಹತ್ರ ಏನಿದೆ, ನಮ್ಮ ದೇಹದಲ್ಲಿ ಏನೂ ಸಹ ಇಲ್ಲ. ಅದೇನು ಮಾಡಬೇಕು, ಸೇವೆ ಮಾಡುವಂತಹ ಮನಸ್ಸಿರಬೇಕು. ಹೇಗಿರಬೇಕು, ಮನಸ್ಸಿರಬೇಕು. ಆ ಮನಸ್ಸಿಲ್ಲ ಅಂದರೆ ನೀವು ಯಾರಿಗೆ ಎಷ್ಟೇ ಪ್ರಚಾರ ಮಾಡಿ ಏನು ಪ್ರಯೋಜನ ಇದೆ. ನಮ್ಮನ್ನು ಸಹ ಆಸೆ ಇರಬೇಕು, ಅವ್ನು ಸೇವೆ ಮಾಡಬೇಕು ಅಂತ. ಆಸೆ ಇಲ್ಲ ಅಂದರೆ ಏನು ಏನಾಗುತ್ತೆ, ಹೀಗೆ ಸ್ವಯಂ ಬಂದು ಏನು ಮಾಡ್ತಾ ಇದ್ರು, ಪ್ರಭುಪಾದರು ಬಂದು ಅವ್ರಿಗೆ ಅಷ್ಟೆಲ್ಲ ಏಜ್ ಆಗಿದ್ರು ಸಹ ಏನು ಮಾಡ್ತಾ ಇದ್ರು, ಸೇವೆಯನ್ನು ಮಾಡ್ತಾ ಇದ್ರು. ಓಕೆ, ಬೆಳಿಗ್ಗೆ ಏನು ರಾತ್ರಿ 12 ಗಂಟೆ ತನಕ ಸಹ ಏನು ಮಾಡ್ತಾ ಇದ್ರು, ಅವರು ಮಲಗ್ತಾ ಇದ್ರು. 12 ಗಂಟೆಯಿಂದ ಬೆಳಗ್ಗೆ 4:30-5 ಗಂಟೆ ದಿವಸ ಬುಕ್ಕನ್ನ ಬಂದು ಬರೀತಾ ಇದ್ರು. ನಂತರ ಏನು ಮಾಡ್ತಾ ಇದ್ರು, ಮಾರ್ನಿಂಗ್ ವಾಕ್, ಮಂಗಳಾರತಿ ಮಾರ್ನಿಂಗ್ ವಾಕ್. ಮಾರ್ನಿಂಗ್ ವಾಕ್ ಆದ ತಕ್ಷಣ ಏನಾಗ್ತಾ ಇತ್ತು, ಪ್ರಭುಪಾದರು ಯಾರ್ಯಾರು ಬಂದು ಮತ್ತೆ ಭಗವದ್ಗೀತೆ ಪ್ರವಚನ ಕೊಡ್ತಾರೆ. ಆಮೇಲೆ ಯಾರ್ಯಾರು ಗೆಸ್ಟ್ಗಳು ಬಂದಿರ್ತಾರೆ ಅವ್ರಿಗೆ ಏನು ಮಾಡ್ತಾ ಇದ್ರು, ಅವ್ರಿಗೆ ಅವ್ರ ಜೊತೆ ಮಾತಾಡ್ತಾ ಇದ್ರು. ಓಕೆ, ಸೊ ಹೀಗೆ ಪ್ರತಿಯೊಂದು ಒಂದು ಕ್ಷಣನೂ ಸಹ ಪ್ರಭುಪಾದರು ಏನು ಮಾಡ್ತಾ ಇರಲಿಲ್ಲ, ವೇಸ್ಟ್ ಮಾಡ್ತಾ ಇರಲಿಲ್ಲ. ಹಾಗೆ ಭಕ್ತರನ್ನು ಸಹ ಏನು ಸೇವೆಯಲ್ಲಿ ಸಹ ನಾವು ಸಹ ಯೋಚನೆ ಮಾಡಿ ನಮ್ಮ ಸಮಯ ಬಂದು ಒಂದು ಕ್ಷಣನೂ ಸಹ ಏನಾಗಬಾರ್ದು, ವೇಸ್ಟ್ ಆಗಬಾರ್ದು. ಓಕೆ, ಏನಕ್ಕೋಸ್ಕರ ನಾವು ಯಾಕೆ ಈಗಲೇ ಎಲ್ಲರೂ ಸಹ ಭಕ್ತಿ ಮಾಡೋದಕ್ಕೆ ಆತುರವಾಗಿರ್ಬೇಕು ಅಂದ್ಕೊಳ್ತೀವಿ ಅಂದರೆ, ಸಾವು ಯಾವಾಗ ಬೇಕಾದ್ರೂ ಬಂದ್ಬಿಡ್ಬೋದು. ಏನು ಮಾಡ್ಬೋದು, ಸಾವು ಬಂದಿರ್ಬೋದು, ರೆಡಿಯಾಗಿರ್ಬೇಕು. ಓಕೆ, ಭಕ್ತರು ಏನಕ್ಕೂ ಸಹ ಎದುರೋದಿಲ್ಲ. ಏನಕ್ಕೋಸ್ಕರ ಸಾವು ಎದುರೋದಿಲ್ಲ. ಸಾವಿಗೆ ಎದುರಿಲ್ಲದೆ ಇರಬೇಕಾದ್ರೆ ಬೇರೆ ಸೇವೆ ಎದುರಬೇಕಾ, ಯಾವ ಸೇವೆಯನ್ನು ಸಹ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹೀಗೆ ನಾವು ಸಹ ಯೋಚನೆ ಮಾಡಬೇಕು. ರೋಮಾಶ್ರ ಮಹರ್ಷಿಗಳು ಅವ್ರ ಹೆಸರಲ್ಲೇ ಏನಿದೆ, ಅವ್ರ ದೇಹದಲ್ಲಿ ಎಷ್ಟು ರೋಮಗಳಿದೆ. ಒಂದು ಬ್ರಹ್ಮದೇವರಿಗೆ ಒಂದಿನ ಆಯಿತು ಅಂದರೆ ಅವ್ರ ದೇಹದಿಂದ ಒಂದು ರೋಮ ಬಂದು ಏನಾಗುತ್ತೆ, ಉದುರೋಗುತ್ತೆ. ಅಂತ ಋಷಿಗಳು ಯೋಚನೆ ಮಾಡ್ತಾ ಇದ್ದಾರೆ, ಏನಂತ ನಾವೇನು ಮಾಡ್ತೀವಿ, ಒಂದು ಮನೆ ಕಟ್ಕೊಂಡು ಆಮೇಲೆ ಭಕ್ತಿ ಮಾಡೋಣ ಅನ್ಕೊತೀವಿ. ಸ್ವಲ್ಪ ಮನೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ ಅಂತ ಎಷ್ಟೋ ಜನ ನಮಗೂ ಹೇಳ್ತಾರೆ. ಓಕೆ, ಆದರೆ ರೋಮಾಶ್ರ ಮಹರ್ಷಿಗಳು ಯೋಚನೆ ಮಾಡ್ತಾ ಇದ್ದಾರೆ, ಟೈಮೇ ಕಡಿಮೆ ಇದೆ. ಮೊದಲು ಭಗವಂತ ನಾವು ಅವ್ರಿಗೆ ಒಂದು ಗುಡಿಸ್ಲು ಸಹ ಕಟ್ಕೊಂಡಿಲ್ಲ. ಏನೋ ಗುಡಿಸ್ಲು ಸಹ ಅವ್ರು ಕಟ್ಕೊಂಡಿಲ್ಲ. ಏನು ಮಾಡ್ತಾ ಇದ್ದಾರೆ, ಭಗವಂತನ ನಾಮಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಏನು ಮಾಡ್ತಾ ಇದ್ದಾರೆ, ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ, ನಮಗೆಲ್ಲ ಸೇಫ್ಟಿ ಮಾಡ್ಕೊಂಡು ಆಮೇಲೆ ಭಕ್ತಿ ಮಾಡೋದು ಅನ್ಕೋತೀವಿ. ಈ ಭೌತಿಕ ಜಗತ್ತಿನಲ್ಲಿ ಹೇಗಿದೆ ಅಂದರೆ, ಕೋತಿ ಹಿಡಿಯೋದಕ್ಕೆ ಏನು ಮಾಡ್ತಾರೆ, ಒಂದು ಮಡಿಕೆ ಇಡ್ತಾರೆ. ಆ ಮಡಿಕೆ ಒಳಗಡೆ ಸೀಬೆಹಣ್ಣ ಹಾಕಿದ್ರೆ ಆಗ್ತದೆ. ಆ ಕೋತಿ ನೋಡ್ತಾ ಇರುತ್ತೆ, ಮಡಿಕೆ ಒಳಗಡೆ ಏನಾಗ್ತವ್ರೆ, ಸೀಬೆಹಣ್ಣು ಹಾಕ್ತಾರೆ. ಏನಾಗುತ್ತೆ, ಅವರು ಹೊರಟೋಗ್ತಾರೆ. ಮತ್ತೆ ಆ ಕೋತಿ ಬರುತ್ತೆ, ಕೈ ಹಾಕುತ್ತೆ, ಸೀಬೆಹಣ್ಣು ತಗೊಳಕ್ ಹೋದ್ರೆ ಕೈ ಆಚೆ ಬರಲ್ಲ. ಏನಕ್ಕೋಸ್ಕರ ಆಚೆ ಬರಲ್ಲ, ಅದು ಸೀಬೆಹಣ್ಣು ಇಟ್ಕೊಂಡ್ಬಿಟ್ಟಿದೆ. ಅದಕ್ಕೆ ಬುದ್ಧಿ ಇಲ್ಲ, ಸೀಬೆಹಣ್ಣು ಬಿಟ್ಟರೆ ನನ್ನ ಕೈ ಹೊರಗಡೆ ಬರುತ್ತೆ. ಹಂಗೆ ನಮಗೂ ಸಹ ಬುದ್ಧಿ ಇಲ್ಲ. ಭೌತಿಕ ಜಗತ್ತಿನ ಆಸೆ ಕಡಿಮೆ ಆದರೆ ನಾವು ಭಗವಂತನ ಹತ್ರಕ್ಕೆ ಹೋಗ್ಬೋದು. ಇನ್ನೊಂದು ಮನೆ ಕಟ್ಟಿದ್ವಿ, ಒಂದು ಕಾರ್ ತಗೊಳ್ಳೋಲ್ಲ, ಕಾರ್ ತಗೊಳ್ಳೋದ್ಮೇಲೆ ಇನ್ನೊಂದು ಸೈಟ್ ತಗೊಳ್ಳೋಲ್ಲ, ಅದಾದ್ಮೇಲೆ ಇನ್ನೊಂದು ಮನೆ ಕಟ್ಕೊಳ್ಳೋಲ್ಲ. ಈಗೇನಾಗುತ್ತೆ, ಒಂದಾದ್ಮೇಲೆ ಒಂದು ಏನಾಗಿದೆ, ಆಸೆನ ಬಂದು ನಾವೇನು ಮಾಡ್ತಾ ಇದ್ದೀವಿ, ಬೆಳೆಸ್ಕೊಳ್ತಾರೆ. ಓಕೆ, ಬೆಳೆಸ್ಕೊಂಡು ಏನಾಗಿದೆ, ಈ ಭೌತಿಕ ಜಗತ್ತಿನಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಕೋತಿ ಹೇಗೆ ಅಲ್ಲೇ ಇಟ್ಕೊಂಡು ಕೂತಿರುತ್ತೆ, ಹಂಗೆ ಏನಾಗಿದೆ, ಆಗ ಬಂದು ಏನು ಮಾಡ್ತಾನೆ, ಆ ಬೇಟೆಗಾರ ಬರ್ತಾನೆ, ಆ ಕೋತಿನ ಚೆನ್ನಾಗಿ ಪಳಗಿಸ್ತಾನೆ. ಆ ಕೋತಿನ ಹೆಂಗೆ ಯೂಸ್ ಮಾಡ್ಬೇಕು ಹಂಗೆ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಅದೇ ರೀತಿ ಮಾಯಾದೇವಿಯರು ಸಹ ಏನು ಮಾಡುತ್ತೆ, ನಾವು ಹೇಗೆ ಭೌತಿಕ ಆಸೆಗಳನ್ನ
ಬೆಳೆಸ್ಕೊಳ್ತೀವಿ, ಅದ್ರ ಮೇಲೆ ಏನಾಗುತ್ತೆ ಆ ಮಾಯಾದೇವಿ ಏನು ಮಾಡ್ತಾರೆ, ನಮ್ಮನ್ನ ಇಲ್ಲೇ ಭೌತಿಕ ಜಗತ್ತಲ್ಲಿ ಇರೋ ರೀತಿ ವ್ಯವಸ್ಥೆ ಮಾಡಬೇಕು. ಹೀಗೆ ಇದು ಬಂದು ಭಕ್ತಿಲಿ ಬಂದು ಈಗ ಏನೇನು ಯಾರ್ಯಾರ ಕಥೆ ಇರುತ್ತೆ ಅವರೆಲ್ಲ ಏನಾಗಿದ್ದಾರೆ, ಭಕ್ತಿಲಿ ತುಂಬಾ ಆಸಕ್ತಿ ಇರುವಂತ ಭಕ್ತರು. ಇನ್ನು ಬಂದು ನಾವು ಭಕ್ತಿಲಿ ಬಂದು ಆಸೆ ಇಲ್ಲದೆ ಇರೋರು ಹೇಗಿರ್ತಾರೆ ಅನ್ನೋದು ಈಗ ಯೋಚನೆ ಮಾಡೋಣ. ಓಕೆ, ಮತ್ತೊಂದು ಪರಮ ಪುರುಷನಲ್ಲಿ ಆಧ್ಯಾತ್ಮಿಕ ಪ್ರೀತಿಯಿಂದ ಆಸಕ್ತಿಯನ್ನು ಬೆಳೆಸಿಕೊಳ್ಳದಿರುವವನಿಗೆ ಅನ್ವಯಿಸುವುದು. ಓಕೆ, ಆಧ್ಯಾತ್ಮಿಕ ಜೀವನದಲ್ಲಿ ಏನು ನಮಗೆ ಏನಿಲ್ಲ, ಆಸಕ್ತಿ ಇಲ್ಲ ಅಂಥವ್ರು ನಾವು ಹೇಗಿರ್ತೀವಿ, ಹೇಗೆ ಭಕ್ತಿ ಮಾಡ್ತೀವಿ ಅಂದರೆ, ಫಸ್ಟ್ ಆಫ್ ಆಲ್ ನಮಗೆ ಶ್ರದ್ಧೆ ಅನ್ನೋದಿರಬೇಕು. 9 ಹಂತಗಳಿದೆ ಭಕ್ತಿ. ಎಷ್ಟು ಹಂತಗಳಿದೆ? 9 ಹಂತಗಳಿದೆ. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಇದು ಬಂದೇನು ಭಕ್ತಿಲಿ ಬಂದೇನು 9 ಸ್ಟೆಪ್ಸ್. ನಾವು ಹೇಗಿರಬೇಕು ಅಂತ. ಓಕೆ, ಅದೇ ರೀತಿ ಬಂದು ಭಕ್ತಿಲಿ ನಮಗೆ ಏನಿರಬೇಕು, ಶ್ರದ್ಧೆ ಇರಬೇಕು, ಅಂದರೆ ದೃಢವಾದ ಒಂದು ನಂಬಿಕೆ ಇರಬೇಕು ಭಗವಂತನ ನಾಮದಲ್ಲಿ. ಇಲ್ಲಾಂದ್ರೆ ನಾವು ಭಕ್ತಿಗೆ ಬಂದರೂ ಸಹ ಏನು ಪ್ರಭುಗಳು ಯಾವ ಕೃಷ್ಣ ಕೃಷ್ಣ ಅಂತಾನೆ ಹೇಳ್ತಾರೆ, ಮಾಡಿ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನ ನಾಮದ ಮೇಲೆ ಏನಿದೆ ಅವ್ರಿಗೆ ನಂಬಿಕೆ ಇದೆ. ಅದರಿಂದ ಏನ್ ಮಾಡ್ತಾರೆ ಅವರು, ಭಗವಂತನ ನಾಮಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ನಂಬಿಕೆ ಇರಬೇಕು. ಒಂದ್ಸತಿ ಹಿಂಗೆ ಫ್ಲೈಟಲ್ಲಿ ಹೋಗ್ತಾ ಇರುತ್ತೆ, 21,000 ಅಡಿ. ನಮ್ಮ ಫ್ಲೈಟಲ್ಲಿ ಎಷ್ಟು ಫೀಟಲ್ಲಿ ಹೋಗೋದು, 21,000 ಫೀಟಲ್ಲಿ ನಿಮಗೆ ಡೈರೆಕ್ಷನ್ ATC ಏರ್ಕ್ರಾಫ್ಟ್ ಟ್ರಾಫಿಕ್ ಕಂಟ್ರೋಲ್ ಅವರು ಹೇಳ್ತಾರೆ, ನೀವು 21,000 ಅಡಿ, 21,100, 21,200 ಯಾರ್ಯಾರು ಯಾವ್ಯಾವ ಫೀಟಲ್ಲಿ ಹೋಗ್ಬೇಕು ಅಂತ ಪೈಲಟ್ಗೆ ಬಂದು ಏನು ಮಾಡ್ತಾರೆ, ಸೂಚನೆ ಕೊಡ್ತಾರೆ. ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಮೋಡಗಳ ಅಡ್ಡ ಬರುತ್ತೆ. ಮೋಡಗಳ ಅಡ್ಡ ಬಂದಾಗ ಏನಾಗುತ್ತೆ, ಫ್ಲೈಟ್ ಬಂದು ಏನಾಗುತ್ತೆ, ಸ್ವಲ್ಪ ಶೇಕ್ ಆಗುತ್ತೆ. ಗಮನಿಸಿದ್ರೆ ಯಾರು ಫ್ಲೈಟಲ್ಲಿ ಹೋಗಿದ್ದಾರೆ ಕೈಗೆ ಭಕ್ತರು, ಓಕೆ, ಅಲ್ಲಾಡಿದ್ರೆ ಭಕ್ತರು ಮಧ್ಯದಲ್ಲಿ. ಓಕೆ, ಹೀಗೆ ಅಲ್ಲಾಡ್ದಾಗ ಏನಾಗುತ್ತೆ, ಭಕ್ತರು ಸೀಟ್ನ ಜೋರಾಗಿ ಇಟ್ಕೊತಾರೆ. ಹೋಗಿರ್ತೇವೆ ಅದನ್ನ ಎಷ್ಟು ಬೇರೆ ಹಾಕೊಂಡಿರ್ತೀವಿ. ಹಾಗೆ ಮಧ್ಯದಲ್ಲಿ ಏನಾಗುತ್ತೆ, ಅದೇ ರೀತಿಯಾಗಿ ಸ್ವಲ್ಪ ಪೈಲಟ್ಗೂ ಸಹ ಕೆಲವೊಂದ್ಸತಿ ಕಂಟ್ರೋಲ್ ಸಿಗೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಒಂದು 10 ನಿಮಿಷ ಆ ರೀತಿ ಆಗುತ್ತೆ. ಮೋಡಗಳು ಜಾಸ್ತಿ ಬಂದಾಗ ಏನಾಗುತ್ತೆ, ಅವ್ರಿಗೂ ಸಹ ಕಂಟ್ರೋಲ್ ಸಿಗೋದಿಲ್ಲ. ಏರ್ಕ್ರಾಫ್ಟ್ ಮೂವ್ ಆಗ್ತಾನೆ ಇರುತ್ತೆ ಸ್ಪೀಡಾಗಿ, ಅಲ್ಲಾಡ್ತಾನೆ ಇರುತ್ತೆ. ಎಲ್ಲರೂ ಸಹ ಭಯ ಪಡ್ತಾರೆ. ಪಕ್ಕದಲ್ಲಿ ಒಂದು ಚಿಕ್ಕ ಮಗು ಸುಮ್ಮನೆ ಆರಾಮಾಗಿ ಕೂತಿರುತ್ತೆ. ಏನ್ ಮಾಡಿದ್ರೆ, ಚಿಕ್ಕ ಮಗು ತುಂಬಾ ಆರಾಮಾಗಿ ಕೂತಿದ್ದಾರೆ. ಪಕ್ಕದಲ್ಲಿದ್ರು ಒಬ್ರು ಮಾತಾಜಿ, ರಾಧಾ ಮಾತಾಜಿ ಪಕ್ಕದಲ್ಲಿ ಆ ಥರ ಒಬ್ರು ಮಾತಾಜಿ ನೋಡ್ತಾನೆ. ಇಲ್ಲ, ನನಗೆ ಭಯ ಆಗ್ತಾ ಇದೆ, ಪಕ್ಕದಲ್ಲಿ ಇರೋ ಮಗುಗೆ ಭಯ ಆಗ್ತಾ ಇಲ್ಲ. ಆಯ್ತು, ಸ್ವಲ್ಪ ದೂರ ಹೋದ್ಮೇಲೆ ಫ್ಲೈಟ್ ಕಂಟ್ರೋಲ್ ಬಂತು, ಸೇಫಾಗಿ ಲ್ಯಾಂಡ್ ಆದ್ರು. ಲ್ಯಾಂಡ್ ಆದ್ಮೇಲೆ ಹೊರಡಬೇಕಾದ್ರೆ ಆ ಮಗು ನಾನು ಕೇಳ್ತಾರೆ, ಮಾತಾಜಿ ನಿಮಗೆ ಭಯ ಆಗಿಲ್ಲ? ಆ ಮಗು ಹೇಳುತ್ತೆ, ಫ್ಲೈಟ್ ಓಡಿಸ್ತಿದ್ದಾರೆ ಯಾರು ಗೊತ್ತಾ, ನಮ್ಮ ಅಪ್ಪ ಗೊತ್ತಿಲ್ವ ನನಗೆ ಹೆಂಗೆ ಕರ್ಕೊಂಡು ಹೋಗ್ಬೇಕು ಅಂತ. ಹಿಂಗೆ ಅವ್ರ ಅಪ್ಪನ ಮೇಲೆ ಎಷ್ಟು ನಂಬಿಕೆ ಇದೆ ನೋಡಿ. ಆ ಮಗುಗೆ ಏನೋ ನಮ್ಮಪ್ಪ ಕರೆಕ್ಟಾಗಿ ಓಡಿಸ್ತಾರೆ, ನನ್ನ ಮನೆ ಕರ್ಕೊಂಡು ಹೋಗ್ತಾರಲ್ಲ ಅಂತ. ಹಂಗೆ ನಮಗೂ ಸಹ ಭಗವಂತನ ನಾಮದ ಮೇಲೆ ನಂಬಿಕೆ ಇರ್ಬೋದು. ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ. ಆ ಭಗವಂತ ಎಲ್ಲರಿಗೂ ತಂದೆ, ನನಗೂ ಸಹ ತಂದೆ. ಅವನು ಗೊತ್ತಿಲ್ವ ನನ್ನನ್ನು ಭಗವಂತನ ನಾಮ ಕರ್ಕೋಬೇಕು ಅಂತ. ಹೀಗೆ ನಮಗೂ ಸಹ ಏನಿರಬೇಕು, ಭಗವಂತನ ನಾಮದ ಮೇಲೆ ಏನಿರಬೇಕು, ನಂಬಿಕೆ ಇರಬೇಕು. ಓಕೆ, ಅದೇ ರೀತಿ ಸಾಧು ಸಂಘ. ಓಕೆ, ಸಾಧು ಸಂಘ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಇಲ್ಲ ಇಲ್ಲಿ ಚೈತನ್ಯ ಚರಿತಾಮೃತದಲ್ಲೂ ಸಹ ಯಾವಾಗ ಒಂದು ಶುದ್ಧ ಭಕ್ತರ ಸಂಘ ಮಾಡ್ತೀವಿ, ನಮ್ಮಲ್ಲಿ ಏನಾಗುತ್ತೆ, ಶುದ್ಧ ಪ್ರೇಮ, ಕೃಷ್ಣ ಪ್ರೇಮ ಅನ್ನೋದು ಏನಾಗುತ್ತೆ, ಜಾಗೃತಗೊಳ್ಳುತ್ತೆ. ಓಕೆ, ಶುದ್ಧ ಭಕ್ತರುಗಳ ನಾನಲ್ಲ, ನನಗಿಂತ ಶುದ್ಧ ಭಕ್ತರಿದ್ದಾರೆ. ಓಕೆ, ಅವರೆಲ್ಲ 24/7 ಏನಾಗಿರ್ತಾರೆ, ಕೃಷ್ಣ ಭಕ್ತರು. ಅಂತ ಭಕ್ತರು ಏನಾಗುತ್ತೆ, ಅವ್ರ ಸಂಘ ಸ್ವಲ್ಪ ಮಾಡಿದ್ರೆ ಸಾಕು ಅನಿಸುತ್ತೆ, ನನಗೂ ಭಕ್ತಿ ಮಾಡಬೇಕು ಅನಿಸುತ್ತೆ. ಓಕೆ, ಹೀಗೆ ಸ್ವಯಂ ಬಂದು ಭಕ್ತ ಪ್ರಹ್ಲಾದನಿಗೆ ಗರ್ಭದ ಹತ್ರ ನಾರದ ಮುನಿಗಳು ಕೊಟ್ಟಿದ್ದು ಎಷ್ಟು ಸಮಯ? ಅಮ್ಮಮ್ಮ ಅಂದ್ರೆ ಎಷ್ಟು, ಆ ಮಗು ಆಗತ್ತಂತ ಅಷ್ಟೇ ಸಮಯ ಕೊಟ್ಟಿದ್ರು ಗರ್ಭದಲ್ಲಿ. ಅವ್ರ ತಾಯಿಗೆ ಏನ್ ಮಾಡ್ತಾ ಇದ್ರು, ಡೈಲಿ ಬಂದು ಏನ್ ಮಾಡ್ತಾ ಇದ್ರು, ಭಾಗವತ ಹೇಳ್ತಾ ಇದ್ರು. ಏನ್ ಮಾಡ್ತಾ ಇದ್ರು, ಭಾಗವತ ಹೇಳ್ತಾ ಇದ್ರು. ಅದೇ ನಾರದ ಮುನಿಗಳಿಗೆ ಏನಾಗುತ್ತೆ, ಅವರು ಇಂದಿನ ಜನ್ಮದಲ್ಲಿ ಚಿಕ್ಕ ಮಗುವಾಗಿರ್ಬೇಕಾದ್ರೆ, ಈ ರೀತಿ ನಮ್ಮ ಪ್ರಭುಗಳ ತರ ಮಗುವಾಗಿರ್ಬೇಕಾದ್ರೆ ಏನಾಗುತ್ತೆ,
4 ತಿಂಗಳಲ್ಲಿ ಫಲ. ಚತುರ್ಮಾಸ ಅಂತ, ಮಳೆಗಾಲ ಸ್ಟಾರ್ಟ್ ಆಗಿ ಏನಾಗುತ್ತೆ ಚತುರ್ಮಾಸ ಅಂತ ಕರೀತಾರೆ. ಆ ಸಮಯದಲ್ಲಿ ಋಷಿ ಮುನಿಗಳು 4 ತಿಂಗಳುಗಳ ಕಾಲ ಸೇವೆ ಮಾಡ್ತಾರೆ. 4 ಮುನಿಗಳು ಚಿಕ್ಕ ಮಗುವಾಗಿರುತ್ತೆ, ಅವ್ರು ಸೇವೆ ಮಾಡ್ತಾರೆ. ಅವ್ರು ಬಂದು ಏನಾಗುತ್ತೆ, ಅವ್ರು ಬಿಟ್ಟಂತಹ ಪ್ರಸಾದ, ಅವ್ರು ಪರ್ಮಿಷನ್ ತಗೊಂಡು ಏನು ಮಾಡ್ತಾರೆ, ಆ ಪ್ರಸಾದ ಬಂದು ಅವ್ರು ತಿಂತಾರೆ. ಎಷ್ಟು ತಿಂಗಳ ಕಾಲ ಅಷ್ಟೇ ಮಾಡಿದ್ರು. ನೆಕ್ಸ್ಟ್ ಜನ್ಮದಲ್ಲಿ 4 ಮುನಿಗಳಾಗಿರ್ತಾರೆ. ಓಕೆ, ಬರೀ 4 ತಿಂಗಳ ಕಾಲ. ಸೊ ಅದೇ ರೀತಿ ಪ್ರಭುಪಾದರು ನೋಡಿ, ಈಗ ಪ್ರಪಂಚಾದ್ಯಂತ ಇಸ್ಕೊಂಡಿದೆ. ಅಮ್ಮಮ್ಮ ಅಂದರೆ ಒಬ್ಬೊಬ್ರು ಭಕ್ತರಿಗೆ ಪ್ರಭುಪಾದರು 2 ಸತಿ ಅಥವಾ 3 ಸತಿ ದರ್ಶನ ಕೊಟ್ಟಿದ್ದಾರೆ ಅಷ್ಟೇ. ಎಷ್ಟು ಸತಿ ದರ್ಶನ ಕೊಟ್ಟಿದ್ದಾರೆ ಪ್ರಭುಪಾದರು? ಕೆಲವೊಬ್ಬರಿಗೆ ದರ್ಶನವನ್ನು ಕೊಟ್ಟಿಲ್ಲ, ಲೆಟ್ರಲ್ಲಿ ದೀಕ್ಷೆ ಕೊಟ್ಟಿದ್ದಾರೆ ಪ್ರಭುಪಾದರು. ಏನು ಮಾಡಿದ್ದಾರೆ? ರಷ್ಯಾದಲ್ಲಿ ಹರೇ ಕೃಷ್ಣ ಮಂತ್ರ ಪ್ರಚಾರ ಮಾಡೋದಕ್ಕೆ ಅವಕಾಶ ಇಲ್ಲ, ಭಗವದ್ಗೀತೆ ಹಂಚಕ್ಕೂ ಸಹ ಅವಕಾಶ ಇಲ್ಲ. ಆ ಸಮಯದಲ್ಲಿ ಪ್ರಭುಪಾದಕ್ಕೆ ಲೆಟರ್ ಬರೀತಾರೆ, ನನಗೆ ದೀಕ್ಷೆ ಕೊಡಿ, ನಾನು 16 ಮನೆ ಜಪ ಮಾಡ್ತಾ ಇದ್ದೆ. ಪ್ರಭುಪಾದ ಅವರಿಗೆ ಬಂದು ದೀಕ್ಷೆ ಹೆಸರು ಸಮೇತವಾಗಿ ಅವ್ರಿಗೆ ಜಪಮಾನದ ಪ್ಯಾಕ್ ಮಾಡಿ ಕಳಿಸ್ತಾರೆ. ಏನೋ ಪೋಸ್ಟರ್ ಬಂದು ಕಳಿಸ್ತಾರೆ. ಅವ್ರಿಗೆ ಅಷ್ಟೇ ಆಗಿರುತ್ತೆ. ಆದ್ರೂ ಸಹ ಇವತ್ತು ಅವರು ಸಂಪೂರ್ಣವಾಗಿ ಏನು ಮಾಡಿದ್ದಾರೆ, ತಮ್ಮ ಜೀವನನ ಕೊಟ್ಟಿದ್ದಾರೆ. ಭಗವಂತನ ಭಕ್ತಿ ಮಾಡೋದಕ್ಕೆ ಏನು ಮಾಡಿದ್ದಾರೆ, ಜೀವನ ಕೊಟ್ಟಿದ್ದಾರೆ. ಬರೀ ಪ್ರಭುಪಾದ ಲೆಟ್ರಿಂದನೇ ಎಷ್ಟೋ ಜನ ಏನು ಮಾಡಿದ್ದಾರೆ, ಶುದ್ಧ ಭಕ್ತಿಗೆ ಕರ್ಕೊಂಡು ಬಂದಿದ್ದಾರೆ. ಓಕೆ, ನಾವೇನು ಮಾಡ್ತೀವಿ, ಪ್ರಭು ಗುರುಗಳ ದರ್ಶನನೇ ಆಗೋದಿಲ್ಲ, ಯಾಕೆ ಗುರು ಬೇಕು? ಓಕೆ ಅಂತ ಕೆಲವೊಬ್ರು ಏನು ಮಾಡ್ತಾರೆ, ಜಪ ಮಾಡೋದೇ ಬಿಟ್ಬಿಡ್ತಾರೆ. ಓಕೆ, ಆದರೆ ಗುರು ಜೊತೆಲಿರೋದಕ್ಕಿಂತ ಅಂತ 2 ಥರ ಒಂದು ಸಂಘ, ಒಂದು ಒಪ್ಪು, ಇನ್ನೊಂದು ಬಂದು ಮಾಡಿ. ಒಪ್ಪು ಅಂದರೆ ಗುರುಗಳ ಜೊತೆನೇ ಇರೋದು. ಅಲ್ಲ, ಗುರುಗಳ ಜೊತೆ ನಾನು ಇದ್ದೀನಿ, ನನಗೆ ಹೆಂಗೆ ಅನ್ನೋದು ನನಗೆ ಗೊತ್ತಿಲ್ವಾ, ಗುರುಗಳು ನಮ್ಮಷ್ಟೇ ಇದೆ ಕೊಟ್ಟದ್ದು. ಓಕೆ, ನಮಗೆ ಏನೋ ಒಂದು ಲೆಟ್ರ್ ಎಲ್ಲರಿಗೂ ಬರಿತಾನೆ ಇರ್ತಾರೆ, ಇಲ್ಲ ಮೇಲ್ ಕಳಿಸ್ತಾನೆ ಇರ್ತಾರೆ, ಮೀಟಿಂಗ್ ಅಟೆಂಡ್ ಮಾಡ್ತಾನೆ ಇರ್ತಾರೆ, ಒಂದಾದ್ಮೇಲೆ ಒಂದು ಫ್ರೀನೇ ಇರೋದಿಲ್ಲ. ಅದೊಂದು ಮಾತ್ರ ನಿಜ. ಅಷ್ಟು ಬಿಟ್ಟು ಇನ್ನೇನಪ್ಪ ಗುರುಗಳೈತೆ ಅಂತ ಎಲ್ಲರೂ ಹೇಳ್ತಾರೆ. ಅಂದರೆ ಗುರುಗಳಿಂದ ಮಾತ್ರ ಒಂದು ಭಗವಂತ ಏನು ಮಾಡ್ತಾ ಇದ್ದಾರೆ, ಕೇಳ್ತಾರೆ. ಅವ್ರ ಆಸೆ ಏನಿದೆ, ಗುರುಗಳನ್ನ ಆಸೆ ಬಂದು ಏನು ಮಾಡ್ತಾ ಇದ್ದಾರೆ, ಭಗವಂತ ಬಂದು ಏನು ಮಾಡ್ತಾ ಇದ್ದಾರೆ, ಪೂರ್ಣ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ, ಪೂರ್ಣ ಮಾಡ್ತಾ ಇದ್ದಾರೆ. ಹಂಗೆ ನಾವು ಸಹ ಗುರುಗಳ ಒಂದು ಸಂಘ ಬಂದು ಸ್ವಲ್ಪ ಮಾಡಿದ್ರೂ ಸಾಕು, ಏನಾಗುತ್ತೆ, ನಮ್ಮ ಜೀವನ ಬಂದು ಏನಾಗುತ್ತೆ, ಸಾರ್ಥಕ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಭಜನೆಗೆ ನಾವು ಸಹ ಏನೋ ಮನೇಲಿ ಮತ್ತೆ ನಮ್ಮ ಒಂದು ಪರ್ಸ್ನಲ್ ಆಗಿ ನಾವೇನು ಮಾಡಬೇಕು, ಡೈಲಿ ಬಂದು ಜಪನ ಬಂದು ಏನು ಮಾಡಬೇಕು, ಮಾಡಬೇಕು ಅಲ್ವಾ? ಸೊ ಎಲ್ಲರ ಹತ್ರ ಸಹ ಜಪ ಮಣಿ ಇದೆ, ಭಗವಂತನ ನಾಮಸ್ಮರಣೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಹೀಗೆ ಬಂದು ಜಪನ ಬಂದು ಯಾಕೆ ಮಾಡಬೇಕು ಅನ್ನೋದನ್ನ ಒಂದ್ಸತಿ ಏನಾಗುತ್ತೆ, ಸ್ವಯಂ ಬಂದು ನಮ್ಮ ಪಾಂಡವರಿಗೆ ಬಂದು ಕಲಿಯುಗ ಸ್ಟಾರ್ಟ್ ಆಗಿದೆ. ಒಬ್ಬ ವ್ಯಕ್ತಿ ಬರ್ತಾರೆ, ಬಂದ್ಬಿಟ್ಟು ಏನು ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಏನಂತ, ಬೇಲಿಯಲ್ಲಿ ಹೊಲ ಮೇಯ್ತಾ ಇದೆ, ಭೀಮ ಏನಿಗೆ ಯಾರಿಗಾರ ಹೊಡೆಯಕ್ಕೆ ಹೇಳಿದ್ರೆ ಅವನ ಧರ್ಮಸ್ಥಳ ಏನು ಪಾಲನೆ ಮಾಡ್ತಾಯಿಲ್ಲ, ಬಾ ಹೊಡೆದ್ರು ಅಂದರೆ ಹೊಡೆದ್ಬಿಡ್ತಾರೆ. ಏನು ಮಾಡಿದ್ರು ಇವರು, ಏನೋ ಪ್ರಶ್ನೆ ಕೇಳಿದ್ರು. ಓಕೆ ಅಂದ್ಬಿಟ್ಟು ಏನು ಮಾಡಿದ್ರು, ಆಯ್ತು ಅಂದ್ಬಿಟ್ಟು ಸುಮ್ಮನೆ. ನೆಕ್ಸ್ಟ್ ಪ್ರಶ್ನೆ ಏನಾಗುತ್ತೆ, ಹೀಗೆ ದೊಡ್ಡ ಕೊಡದಿಂದ 5 ಕೊಡಗಳು ತುಂಬ್ತಾ ಇದೆ. ಆದರೆ ಮತ್ತೆ ಉಲ್ಟಾಕಿದ್ರೆ ಏನಾಗುತ್ತೆ, ದೊಡ್ಡ ಕಡ ಮಾತ್ರ ಏನಾಗುತ್ತೆ, ಆಫ್ ಮಾತ್ರ ಫುಲ್ ಆಗುತ್ತೆ. ಇದು 2ನೇ ಪ್ರಶ್ನೆ. ನೆಕ್ಸ್ಟ್ 3ನೇದು ಬರ್ತಾ ಇದ್ದಾರೆ ಭೀಮ. ಈ ರೀತಿಯೆಲ್ಲ ರಾಜ್ಯಭಾರವೆಲ್ಲ ಮಾಡ್ತಾರೆ. ಧರ್ಮರಾಯ ಏನಿದ್ರೆ ಏನು ಮಾಡ್ತಾ ಇದ್ರು, ಸಾಲ್ವ್ ಮಾಡ್ತಾ ಇದ್ರು ಅಂದ್ಬಿಟ್ಟು ಏನು ಮಾಡ್ತಾರೆ, 3ನೇದು ಅದ್ರಲ್ಲಿ ಇನ್ನೊಂದು ಸುಲಭವಾಗಿ ಕೆಲಸ ಇದು ಮಾಡ್ತಾರೆ. ಅಂದರೆ ಇವರೇನು ಮಾಡಿದರು, 3ನೇದು ಬಂದು, ಸ್ವಾಮಿ ನಂದೊಂದು ಸಮಸ್ಯೆ ಇದೆ, ದಯವಿಟ್ಟು ಕೇಳ್ಕೊಂಡ್ಬಿಡಿ. ಆಯ್ತು ಹೇಳಪ್ಪ ಅಂತ. ಸ್ವಾಮಿ ಸೂಜಿಗೆ ಆನೆನೇ ನುಗ್ಗೋಗ್ಬಿಡುತ್ತೆ, ಬಾಲ ಮಾತ್ರ ಏನಾಗ್ಬಿಡುತ್ತೆ, ಅಲ್ಲೇ ಸಿಗಾಕೊಂಡ್ಬಿಡುತ್ತೆ. ಏನೋ ಸೂಜಿ ಕಣ್ಣಲ್ಲಿ ಏನಾಯಿತು, ಆನೆನೇ ಓಡೋಗ್ಬಿಡ್ತು. ಲಾಸ್ಟಿಗೆ ಏನು ಸಿಗಾಕೊಡ್ತು, ಬಾಲ ಮಾತ್ರ ಸಿಗ. ಇದೆಷ್ಟೇ ಪ್ರಶ್ನೆ, 3ನೇ ಪ್ರಶ್ನೆ. 4ನೇ ಪ್ರಶ್ನೆ ಏನಾಗುತ್ತೆ, ಹಸು ಕರು ಹಾಕುತ್ತೆ, ಕರು ಹಾಕ್ಬಿಟ್ಟು ಏನು ಮಾಡುತ್ತೆ, ನೆಕ್ಕಿ ಏನಾಗುತ್ತೆ ಹಸು, ಆ ಕರು ಬಂದು ಏನಾಗುತ್ತೆ, ಸುತ್ತೋಗ್ಬಿಡುತ್ತೆ. 5ನೇ ಪ್ರಶ್ನೆ ಏನಂದರೆ, ಒಬ್ಬರು ಸಾಧುಗಳು ಬರ್ತಾರೆ, ರೋಡ್ನಲ್ಲಿ ಒಂದು ದೊಡ್ಡ ಬಂಡೆ ಬಿದ್ದಿದೆ. ಸಾಧುಗಳು ಏನು ಮಾಡಿದ್ರು, ಬರೀ ಅವ್ರ ಹತ್ರ ಇದ್ದಂಥ ದಂಡದ ಏನು ಮಾಡಿದ್ರು,
ಸರ್ಸೇ ಬಿಡ್ತಾರೆ. ಇಷ್ಟು ಪ್ರಶ್ನೆಗಳು 5 ಜನ ಬಂದು 5 ಪ್ರಶ್ನೆಗಳನ್ನ ಕೇಳಿ ಏನಾದರೆ ಧರ್ಮರಾಯ ಪಾಂಡವರು ಎಲ್ಲರೂ ಸಹ ಸೇರಿಕೊಳ್ತಾರೆ. ಸೇರ್ಕೊಂಡ್ಬಿಟ್ಟು ಏನಾಗುತ್ತೆ, ಏನಿದು ಪ್ರಶ್ನೆಗಳು ಅಂತ ಒಂದು ಕೇಳಿದಾಗ ಅದು ಈ ಕಲಿಯುಗದಲ್ಲಿ ಜನರು ಹೇಗಿದ್ದೀವಿ ಅನ್ನೋದನ್ನ ಏನು ಮಾಡಿದೆ ಬಂದು ತೋರಿಸಿದೆ. ಮೊದಲನೇ ಪ್ರಶ್ನೆ ಏನು, ಹೊಲ ಬಂದು ಏನು ಮಾಡ್ತಾ ಇದೆ, ಏನ್ ರೀತಿ ಮೇಯ್ತಾ ಇದೆ, ನಮ್ಮನೆ ಹೊಲ ನಮ್ಮನೆ ಹೋದ್ ಮೇಯ್ತಾ ಇಲ್ಲ, ಪಕ್ಕದ ಮನೆಯವ್ರಿಗೆ ಸಹ ಮೇಯ್ಕೊಂಡು ಹೋಗ್ತಾರೆ. ಏನಾಗ್ತದೆ, ಈಗ ಕೆಲವೊಬ್ರು ನೋಡ್ಬೋದು ನಮಗೆ ಅಂತ ರಿಜಿಸ್ಟ್ರೇಷನ್ ಆಗಿರುತ್ತೆ ಸೈಟ್ ನೋಡಿದ್ರೆ ಅದು ಇನ್ನೊಬ್ರಿಗೆ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಇನ್ನೊಬ್ರಿಗೆ. ಓಕೆ, ಅದೇ ನನ್ನ ಜೀವನ ನಮ್ಮನೆ ಜೀವನದಲ್ಲಿ ನಾವು ಹಾಗೆ ಆಗಿದೆ. ನಾವು ಯಾರ್ದೋ ಸೈಟ್ ಹೋಗ್ಬಿಟ್ಟು ಅದು ತಪ್ಪು ಇಟ್ಟಲ್ಲ, ಅದು ಯಾರ್ದೋ ಬೇರೆ ಸೈಟ್. ಓಕೆ, ಹೀಗೆ ಸೊ ಎಷ್ಟೊಂದು ಜನ ಜೀವನದಲ್ಲಿ ಏನಾಗಿದೆ, ಅವ್ರ ಪಾಡಲ್ಲಿ ಅವ್ರು ಏನು ಮಾಡ್ತಾರೆ, ಅವ್ರು ಹೆಂಗಾದ್ರೂ ಅನುಭವಿಸ್ಕೊಂಡು ಅಂದ್ಬಿಟ್ಟು ಏನು ಮಾಡ್ತಾ ಇರ್ತಾರೆ, ಅದ್ರ ದುಡ್ಡು ಬರೋದಕ್ಕೆ ಏನು ಮಾಡ್ತಾರೆ, ಈಗ ಏನು ಮಾಡ್ತಾ ಇರ್ತಾರೆ. ಹೀಗೆ ಭೌತಿಕ ಜಗತ್ತಿನಲ್ಲಿ ಇದು ಸಮಸ್ಯೆ ಜಾಸ್ತಿ. ಅದೇ ರೀತಿ ಎರಡನೇ ಪ್ರಶ್ನೆ ಏನು, ಐದು ಕೊಡೋದ್ರಿಂದ ಏನಾಗಿದೆ, ಒಂದು ಕೊಡ ತುಂಬುತ್ತಾ ಇದೆ, ಮತ್ತೆ ಉಲ್ಟಾಕಿದ್ರೆ ಅಂತ ಅರ್ಧ ಮಾತ್ರ ತುಂಬುತ್ತೆ. ಓಕೆ, ಈ ಕಲಿಯುಗದಲ್ಲಿ ನಮ್ಮ ಹತ್ರ ಏನಿದೆ ಅದನ್ನು ಮಾತ್ರ ಬಂದು ನಾವೇನು ಮಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ. ಏನು ಮಾಡ್ತಾ ಇರ್ತೀವಿ ಅಂದರೆ ಏನಾಗುತ್ತೆ, ನಾವೇನು ಮಾಡ್ತೀವಿ, ಅರ್ಧ ಮಾತ್ರ ತುಂಬುತ್ತೆ. ಈ ಕಲಿಯುಗದಲ್ಲಿ ಏನು ಮಾಡ್ತೀವಿ, ತುಂಬ ನಾವು ಹೆಲ್ಪ್ ಮಾಡ್ತೀವಿ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀವಿ. ಆದರೆ ಏನು ಮಾಡ್ತೀವಿ, ಅವ್ರ ಹತ್ರ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀವಿ. ಪ್ರಭು ನಾನು ಅವ್ರಿಗೆ ಅಷ್ಟೊಂದೆಲ್ಲ ಹೆಲ್ಪ್ ಮಾಡಿದೆ, ಆದರೆ ಅವ್ರು ನನಗೆ ಮಾತಾಡ್ಸೋದೇ ಇಲ್ಲ. ಇದು ಎಷ್ಟು ಜನಕ್ಕೆ ಅನುಭವ ಆಗಿದೆ, ಎಲ್ಲರಿಗೂ ಸಹ ತುಂಬ ಜನಕ್ಕೆ ಅನುಭವ ಆಗಿರುತ್ತೆ. ಎಷ್ಟು ನೀವು ಯಾರು ಸಹಾಯ ಮಾಡಿದ್ರೆ ಏನು ಮಾಡ್ತೀವಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಆದರೆ ಏನು ಮಾಡೋದು, ಈ ಕಲಿಯುಗದಲ್ಲಿ ಯಾರಿಗೂ ಸಹ ಕೃತಜ್ಞತೆ ಅನ್ನೋದು ಏನಿರುತ್ತೆ, ಕಮ್ಮಿ ಇರುತ್ತೆ. ಏನಿರುತ್ತೆ, ಕಮ್ಮಿ ಇರುತ್ತೆ. ನೀವೆಷ್ಟು ನೀವು ಆ ಸಂತೋಷ ಮತ್ತು ಏನು ಕೊಟ್ಟಿರ್ತೀರ ಅದು ಏನು ಸಿಗುತ್ತೆ, ಅರ್ಧ ಮಾತ್ರ ಸಿಗುತ್ತೆ. ಫುಲ್ 100% ಮಾತ್ರ ಏನು ಮಾಡೋಕ್ಕೆ ಹೋಗ್ಬೇಡಿ, ಅಪೇಕ್ಷಿಸಕ್ಕೆ ಹೋಗ್ಬೇಡಿ. ಓಕೆ, ನಿಮ್ಮ ಒಂದು ಏನು ಮಾಡಬೇಕು, ನಿಮ್ಮ ಒಂದು ಕರ್ತವ್ಯ ಅಂತ ಮಾಡಬೇಕು. ಏನಂತ ಮಾಡಬೇಕು, ಕರ್ತವ್ಯ ಅಂತ ಮಾಡಬೇಕು. ಅದರಿಂದ ಏನು ಮಾಡಬಾರ್ದು, ನೀವು ಅಪೇಕ್ಷಿಸಬಾರ್ದು. ಸೊ ಏನಾಗುತ್ತೆ, ಈ ಮೊದಲನೇ ಪ್ರಶ್ನೆಗೆ ಇಲ್ಲಿ ಈ ಕಲಿಯುಗದಲ್ಲಿ ಏನಾಗುತ್ತೆ, ಕಲಿಯುಗ ಪ್ರಾರಂಭ ಆಗೋದಕ್ಕೆ ಇನ್ನೂ ಒಂದು ದಿನ ಇರುತ್ತೆ. ಒಬ್ಬ ರೈತ ಬಂದು ಇನ್ನೊಬ್ಬ ರೈತನಿಂದ ಏನು ಮಾಡಿದ್ರು, ಒಂದು ಜಮೀನನ್ನು ತಗೊಂಡ್ರು. ತಗೊಂಡಾದ ತಕ್ಷಣ ಏನಾಗುತ್ತೋ, ಉಳ್ತಾ ಇರ್ಬೇಕಾದ್ರೆ ಅಂತ ಒಂದು ಖಜಾನೆ ಸಿಕ್ಬಿಡ್ತು. ತಕ್ಷಣ ಏನು ಮಾಡಿದ್ರು, ಈ ಜಮೀನು ಕೊಟ್ಟಿದ್ರಲ್ಲ ಅವ್ರ ಹತ್ರಕ್ಕೆ ಹೋದ್ರು. ಸ್ವಾಮಿ ಉಳ್ತಾ ಇದ್ದೆ, ನಿಮ್ಮ ಜಮೀನಲ್ಲಿ ಏನು ಸಿಕ್ಬಿಡ್ತು, ಖಜಾನೆ ಸಿಕ್ಬಿಡ್ತು, ದಯವಿಟ್ಟು ತಗೊಳ್ಳಿ. ಇಲ್ಲ ಇಲ್ಲ, ನಾನು ಕೊಟ್ಟಾದ್ಮೇಲೆ ಖಜಾನೆ ಇಲ್ಲ ನಿಮಗೆ. ಏನಂತ ಧರ್ಮರಾಯ ಹತ್ರಕ್ಕೆ ಹೋಗುತ್ತೆ. ಏನಂತ, ಸ್ವಾಮಿ ನೋಡಿ ಇವನ ಹತ್ರ ನಾನು ಜಮೀನು ತಗೊಂಡೆ, ಆ ಜಮೀನಲ್ಲಿ ಏನು ಸಿಗುತ್ತೆ, ಖಜಾನೆ ಸಿಕ್ಕಿದೆ, ತಗೋತಾ ಇಲ್ಲ. ಆ ವ್ಯಕ್ತಿ ಇಲ್ಲ ಇಲ್ಲ ಸ್ವಾಮಿ, ಇದು ನಿಂದೇನೆ, ಅವನದೇನೆ, ಅವನಿಗೆ ಇಟ್ಕೊಳಕ್ಕೆ ಹೇಳಿ. ಧರ್ಮರಾಯ ಏನು ಮಾಡ್ತೀವಿ, ಇವತ್ತು ಬರೋಕ್ಕೆ ಬೇಡ, ನಾಳೆ ಬಂದಿದ್ದೆ. ನಾಳೆ ಅದಕ್ಕೆ ಏನಾಗಿರುತ್ತೆ, ಇವನು ಸಹ ಏನಿರ್ತಾರೆ, ಆ ಖಜಾನೆ ಬಂದು ನನಗೆ ಸೇರ್ಬೇಕು ಅಂತಾರೆ. ನನಗೆ ಕೊಡಕ್ಕೆ ಅಂತ ಬಂದಿದ್ದ ಅವನು ಸಹ ಈ ಖಜಾನ ನನಗೆ ಸೇರ್ಬೇಕು ಅಂತೆ. ಈಗ ಈ ಕಲಿಯುಗದಲ್ಲಿ ಏನೋ ಎಲ್ಲರೂ ಸಹ ಏನೋ ನಮಗೆ ಇರಲಿ, ನನಗೆ ಎಷ್ಟು ಬಂದ್ರೆ ಏನಾಗುತ್ತೆ, ತೃಪ್ತಿ ಅನ್ನೋದಿರುತ್ತೆ. ಏನಾಗುತ್ತೆ, ನಮಗೆ ಇರಲಿ. ಓಕೆ, ಮೂರನೇ ಪ್ರಶ್ನೆ ಏನು, ಸೂಜಿಗೆ ಆನೆನೇ ನುಗ್ಗೋಗುತ್ತೆ, ಬಾಲ ಮಾತ್ರ ಸಿಕ್ಕಾಗುತ್ತೆ. ಭಕ್ತರು ನೋಡಿ ಕೆಲವೊಂದು ನಾವೆಲ್ಲ ತುಂಬ ಶ್ರೀಮಂತರೆಲ್ಲ ಬಂದು ಟೂರು ಕೆಲವೊಂದು ವಸ್ತು ತಗೋಬೇಕು ಅಂದರೆ ಎಷ್ಟು ಬೇಕಾದ ದುಡ್ಡುಗಳು ಏನು ಮಾಡ್ತಾರೆ, ಖರ್ಚು ಮಾಡ್ತಾರೆ. ಆದರೆ ದೇವಸ್ಥಾನಕ್ಕೆ ದಾನ ಕೇಳಕ್ಕೆ ಹೋದರೆ ಅಷ್ಟೆಲ್ಲ ನಿಮಗೆ ಬೇಕಾ, ಅಷ್ಟೆಲ್ಲ ಉಪಯೋಗ ಆಗುತ್ತೆ ದೇವಸ್ಥಾನಕ್ಕೆ ಏನು. ಸೊ ನಮಗೋಸ್ಕರ ನಾವು ಎಷ್ಟು ಬೇಕಾದ್ರೂ ಏನಾಗುತ್ತೆ, ಖರ್ಚು ಮಾಡ್ತೀವಿ. ಆದರೆ ದೇವ್ರಿಗೆ ಕೊಡ್ಬೇಕಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸ್ವಲ್ಪ ಸಣ್ಣ ಬಾಳೆಹಣ್ಣು ಇದ್ರೆ ಪರವಾಗಿಲ್ಲ, ಕೊಡಿ ಅಂತ ತಗೊಂಡು. ಆದರೆ ನಮ್ಮ ಮನೆಗೆ ತಗೊಳ್ಬೇಕಾದ್ರೆ ಮಾತ್ರ ದಪ್ಪದಾಗೆ ಇರಬೇಕು ಬಾಳೆಹಣ್ಣು, ಬಾಯಿ ಸಿಗ್ಬೇಕಲ್ಲ. ಓಕೆ, ಹೀಗೆ ಇದು ಕಲಿಯುವುದು ಜನರ ಲಕ್ಷಣ. ಓಕೆ, ಏನಾಗುತ್ತೆ, ಹಿಂಗೆ ಈ ಸತಿ ದಾನ ಕಲೆಕ್ಷನ್ ಮಾಡೋದಕ್ಕಿಂತ ಮುಂಚೆ ದಾನ ಕಲೆಕ್ಷನ್ ಮಾಡೋದಕ್ಕೂ ಒಂದು ಕಥೆ ಇರಬೇಕು ಅನ್ನಿಸ್ತದೆ ನನಗೆ. ಏನು ಅನ್ನಿಸ್ತಾ,
ಒಂದು ಲೀಲೆ ಇರಬೇಕು ಅನ್ನಿಸ್ತು. ಹಂಗೆ ಒಬ್ಬ ಮಗ ಬಂದು ಕೇಳ್ತಿರ್ತಾನೆ, ಅಮ್ಮ ಯಾಕಮ್ಮ ದಾನ ಕೊಡ್ತೀಯ? ನಿನ್ಗೆ ತಿನ್ನಕ್ಕಿಲ್ಲ ಮಾತ್ರ, ಏನಿಲ್ಲ ನಿನ್ಗೆ ತಿನ್ನಕ್ಕಿಲ್ಲ, ಆದ್ರೆ ಏನ್ ಮಾಡ್ತಿದ್ದೆ ನೀನು ದುಡಿಯೋದ್ರಲ್ಲೂ ದಾನ ಕೊಡ್ತೀಯ ಹೋಗಿ ಹೋಗಿ ಅಂತ ಏನ್ ಮಾಡ್ತಾನೆ ಆ ವ್ಯಕ್ತಿ. ಹೇಳಿದ್ರು ಆಯ್ತು ಅಂತ ಏನಾಗುತ್ತೆ ಆ ಸನ್ನಿವೇಶದಲ್ಲಿ ಏನಾಗುತ್ತೆ, ಪ್ರಶ್ನೆಗಳು ಬರುತ್ತೆ. ಒಬ್ಬ ಇವನೇನ್ ತಾಯಿ ಏನ್ ಮಾಡ್ತಾ ಇರ್ತಾರೆ, ನೋಡು ಈ ಪ್ರಶ್ನೆ ಎಲ್ಲ ಉತ್ತರ ಕೊಡೋದಕ್ಕೆ ನನಗೇನು ಗೊತ್ತಿಲ್ಲ, ನನಗೇನಿಲ್ಲ, ಅಷ್ಟು ಓದಿಲ್ಲ. ಓಕೆ, ನಮ್ಮ ಹಿರಿಯರು ಹೇಗೆ ಬಾಳ್ಕ ಬಂದಿದ್ದಾರೆ ಹಂಗೆ ನಾನು ಏನು ಮಾಡ್ತಾ ಇದ್ದೀನಿ, ಬಾಳ್ತಾ ಇದ್ದೀನಿ. ಇದು ಕೇಳಬೇಕು ಅಂದ್ರೆ ನೀನು ಬ್ರಹ್ಮದೇವ್ರನ್ನ ಕೇಳು ಅಂತೇಳಿ ಆಯ್ತು ಅಂತ ಏನಾಗುತ್ತೆ, ಇದು ಈ ಲೋಕದಲ್ಲ ಪ್ರಶ್ನೆ, ಸತ್ಯುಗದಲ್ಲಿ ನಡೆದಂಥ ಪ್ರಶ್ನೆ. ಇವ್ರೇನ್ ಮಾಡಿದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಒಬ್ಬ ರಾಜ ಬಂದು ಹೇಳ್ತಾನೆ, ನೋಡಪ್ಪ ಕೆರೆ ತೋಡಿದ್ದೀನಿ, ಆದ್ರೆ ಕೆರೆಯಲ್ಲಿ ಏನಿಲ್ಲ, ನೀರೇ ಇಲ್ಲ. ಆಯ್ತು ಅಂತ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾನೆ, ಒಬ್ಬ ಕುಂಟ. ಓಕೆ, ಆ ಕುಂಟ ಒಂದು ಏನಾಗ್ತಾ ಇದ್ದಾರೆ, ನಡೆಯಕ್ಕಾಗ್ತಾರೆ. ಓಕೆ, ಅದ್ರ ಮಹಾಜ್ಞಾನ. ಆಯ್ತು ಅಂತ ಏನಾಗುತ್ತೆ, ನೋಡಪ್ಪ ನನಗೆ ನಡೆಯಕ್ಕಾಗ್ತಾ ಇಲ್ಲ, ಯಾಕೆ ನಡೆಯಕ್ಕಾಗ್ತಾರೆ ಅಂತ ಕೇಳ್ಕೊಂಬ ಅಂತ ಹೇಳ್ತಾರೆ. ಆಯ್ತು ಅಂತ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾರೆ, ಒಂದು ಹಾವು ಕೊಟ್ರೆ ಹೊರಗಡೆ ಸಿಗಾಕೊಂಡ್ಬಿಟ್ಟಿದೆ, ಹೊರಗಡೆಗೆ ಬರೋಕ್ಕಾಗ್ತಾರೆ. ನನಗೆ ಏನಕ್ಕೆ ಹೊರಗಡೆಗೆ ಬರೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಕೇಳ್ಕೊಂಬ ಅಂತ ಹೇಳಿ. ಆಯ್ತು ಅಂತ ಇನ್ನೊಂದ್ಸಲ ಹೋಗ್ತಾರೆ ಬ್ರಹ್ಮದೇವ್ರ ಹತ್ರ. ಬ್ರಹ್ಮದೇವ್ರ ಹತ್ರಕ್ಕೆ ಹೋದಾಗ ಬ್ರಹ್ಮದೇವರು ಎಲ್ಲರಿಗೂ ಸಹ ಅವ್ರವ್ರ ಹತ್ರ ಏನಿದೆ ಅದನ್ನ ಕೊಟ್ಬಿಡ ಕೇಳೋ, ಏನಾಗುತ್ತೆ ಅವ್ರಿಗೆಲ್ಲರಿಗೂ ಸಹ ಒಳ್ಳೇದಾಗುತ್ತೆ ಅಂತ ಹೇಳಿ. ಆಯ್ತು ಅಂತ ಏನಾಗುತ್ತೆ, ಇವ್ರು ಬರ್ತಾರೆ, ನಿನಗೂ ಸಹ ಉತ್ತರ ಸಿಗುತ್ತೆ ಅಂತ ಬ್ರಹ್ಮದೇವರು ಏನ್ ಮಾಡಿದ್ರು, ಹೇಳಿ ಕಳಿಸಿದ್ರು. ಬಂದ್ಬೇಕಾದ್ರೆ ಏನಾಗುತ್ತೆ, ಹಾವು ಬಂದು ಏನಾಗಿದೆ, ಆ ಪೊಟ್ಟಲ್ಲಿ ಸಿಗಾಕೊಂಡಿದೆ. ಏನಕ್ಕೆ ಸಿಗಾಕೊಂಡಿದೆ, ಆ ಹಾವಿನಲ್ಲಿ ಏನಾಗಿದೆ, ಮಾಣಿಕ್ಯ ಇರುತ್ತೆ. ಆ ಮಾಣಿಕ್ಯ ಏನಾಗಿದೆ, ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದೆ. ಏನಾಗಿದೆ, ಬಾಯಿ ಬಂದು ಏನಾಗಿದೆ, ದಪ್ಪ ಆಗ್ಬಿಡುತ್ತೆ. ಆ ದಪ್ಪ ಇರೋದ್ರಿಂದ ಏನಾಗ್ತಾ ಇದೆ, ಅದು ಹೊರಗಡೆ ಬರೋಕ್ಕಾಗ್ತದೆ. ನೋಡುವ ನಿನ್ನ ಹತ್ರ ಏನಿದೆ ಅದು ನೀನು ಕೊಟ್ಬಿಟ್ರೆ ಏನಾಗುತ್ತೆ, ನೀನು ಆರಾಮಾಗಿರ್ಬೋದು. ಏನಾಗುತ್ತೆ, ಆ ಮಾಣಿಕ್ಯನ ಇವನ್ಗೆ ಕೊಡೋದು. ಅದಾದ್ಮೇಲೆ ಜ್ಞಾನಿ. ಆ ಜ್ಞಾನಿ ಏನ್ ಮಾಡ್ತಾರೆ, ಆ ಜ್ಞಾನಿ ಬಂದು ತುಂಬಾ ಜ್ಞಾನ. ನೋಡಿ, ಜ್ಞಾನನ ಯಾಕೆ ಹಂಚಬೇಕು ಅಂತ, ಆ ಜ್ಞಾನದಿಂದ ಏನಾಗಿದೆ, ಅವನ ಅಹಂಕಾರ ಬಂದ್ಬಿಟ್ಟಿದೆ. ಅಹಂಕಾರದಿಂದ ಏನಾಗಿದೆ, ಅವನಿಗೆ ನಡೆಯಕ್ಕಾಗ್ತಾರೆ, ನೆಗೆಟಿವ್ ಎನರ್ಜಿ ಆಗ್ತದೆ. ಓಕೆ, ನಾವು ಯಾವತ್ತೂ ಸಹ ಪಾಸಿಟಿವ್ ಎನರ್ಜಿ ಆಗಿರುತ್ತೆ ಓಡಿಸ್ತಾ ಇದ್ರೆ ಏನಾಗುತ್ತೆ, ದೇಹದಲ್ಲಿ ತುಂಬಾ ಬಂದು ಏನಾಗುತ್ತೆ, ಶಕ್ತಿ ಬರುತ್ತೆ. ಓಕೆ, ಅದರಿಂದ ನಿನ್ನ ಹತ್ರ ಜ್ಞಾನ ಇದೆ, ಆ ಜ್ಞಾನನ ನೀನು ಇನ್ನೊಬ್ರಿಗೆ ಏನ್ ಮಾಡ್ಬೇಕು, ಕೊಡ್ತಾ ಇದ್ರೆ ಏನಾಗುತ್ತೆ, ನಿನ್ಗೆ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಆ ಜ್ಞಾನನ ಯಾರು ಕೊಡ್ತಾರೆ, ಈ ವ್ಯಕ್ತಿಗೆ ಕೊಡ್ತಾರೆ. ಈ ವ್ಯಕ್ತಿ ಕೊಟ್ಟಾಗ ಅಂತ ಏನಾಗುತ್ತೆ, ಇವನು ತುಂಬಾ ಜ್ಞಾನವಂತನಾಗ್ತದೆ. ಅದರಿಂದ ಏನಾಗುತ್ತೆ, ಅಲ್ಲಿಂದ ಬಂದು ರಾಜನ ಹತ್ರ ಹೋಗ್ತಾರೆ. ಆ ರಾಜನ ಹತ್ರಕ್ಕೆ ಹೋದಾಗ ಏನಿರುತ್ತೆ, ರಾಜ ಬಂದು ರಾಜನ ಹತ್ರ ಏನ್ ಹೇಳ್ತಾರೆ, ನಿಮ್ಮ ಹತ್ರ ಒಂದು ವಸ್ತುವಿದೆ ಅದು ಕೊಡ್ತಾರ. ರಾಜನಿಗೆ ಬಂದು ಒಬ್ರು ಮಗಳು ಇರ್ತಾರೆ, ತುಂಬಾ ಸುಂದರವಾಗಿರ್ತಾರೆ. ನನ್ನ ಮಗಳಿಗೆ ಬಂದು ತುಂಬಾ ಬುದ್ಧಿವಂತನಿಗೆ ಕೊಡಬೇಕು ಅಂತ ಏನ್ ಮಾಡಿರ್ತಾರೆ, ಅವರು ಏನ ಮಗಳನ್ನು ಕೊಟ್ಟಿರೋದು. ಯಾವಾಗ ಬಂದು ಈ ವ್ಯಕ್ತಿಗೆ ಬಂದು ಏನಾಗುತ್ತೆ, ಬುದ್ಧಿವಂತಿಕೆ ಇದೆ, ಐಶ್ವರ್ಯವಿದೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಮಗನಿಗೆ ಆ ವ್ಯಕ್ತಿಗೆ ಬಂದು ಏನ್ ಮಾಡ್ತಾರೆ ಅಂತ ಮಗಳನ್ನ ಬಂದು ಏನ್ ಮಾಡ್ತಾರೆ, ಕೊಡ್ತಾರೆ. ಹಾಗೇನಾಯ್ತು, ಅವ್ರಿಗೆ ಅವ್ರ ತಾಯಿಯ ದಾನ ಮಾಡ್ತಿರೋದ್ರಿಂದ ಏನಾಗುತ್ತೆ, ಇವನಿಗೆ ಇಷ್ಟೆಲ್ಲ ಏನಾಗುತ್ತೆ ಸಿಗುತ್ತೆ. ಹೀಗೆ ನಾವು ಒಂದು ಪಟ್ಟು ಮಾಡಿದ್ರೆ ಭಗವಂತ ಏನ್ ಮಾಡ್ತಾನೆ, ನಮಗೆ 10 ಪಟ್ಟು ಕೊಡ್ತಾನೆ ರಿಟರ್ನ್. ಹೀಗೆ ಬಂದು ಏನ್ ಮಾಡ್ಬೇಕು ನಾವು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಈ ಕಥೆ ಬರೋದಕ್ಕೆ ಇನ್ನೊಂದು ಯಾರೋ ಒಂದು ಕಥೆ ಬರೀತಾರೆ, ಸ್ಟ್ರಕ್ ಆಗಿದೆ ಅಲ್ವಾ. ಆ ಕಥೆ ಎಷ್ಟನೇ ಪೃಷ್ಠದಲ್ಲಿ ನಿಂತಿತ್ತು, 4ನೇ ಪೃಷ್ಠದಲ್ಲಿ ಬಂದು ನಿಂತಿತ್ತು. ಹಸು ಬಂದು ತನ್ನ ಕರುಣ ಬಂದು ಏನ್ ಮಾಡ್ಬಿಟ್ಟಿದೆ, ನುಂಗ್ಬಿಟ್ಟಿದೆ. ಏನಿದು ಪ್ರಶ್ನೆ, ನಾವು ಬಂದು ಮಕ್ಕಳನ್ನ ಬಂದು ಏನ್ ಮಾಡ್ತಾ ಇದ್ವಿ, ತುಂಬಾ ಪ್ರೀತಿ ಮಾಡ್ತಾ ಇದ್ವಿ. ಈಗೆಲ್ಲ ಮೊದಲೆಲ್ಲ ಎಷ್ಟು ಜನ ಮಕ್ಕಳಿದ್ರು, ಮಿನಿಮಮ್ 7, 10 ಒಬ್ಬೊಬ್ರು ಬಂದ್ರೆ ಎಷ್ಟು ಜನ ಇದ್ರು, 10. ಈಗೆಲ್ಲ ಎಷ್ಟಿದ್ವಿ, ಒಬ್ಬೊಬ್ರೆ. ಅವ್ರೇನ್ ಕೇಳಬೇಕು ಎಲ್ಲಾನು ಸಹ ಏನ್ ಮಾಡ್ತಾ ಇರ್ತೀವಿ, ಕೊಡಿಸ್ತಾನೆ ಇರ್ತೀವಿ. ಏನಾಗಿದೆ, ಬೋರ್ ಪ್ರೀತಿ ಆಗ್ಬಿಟ್ಟಿದೆ. ಅವ್ರು ಏನ್ ಮಾಡ್ತಾನೆ ಬಂದು ಏನ್ ಮಾಡೋದಿಲ್ಲ, ಕೇಳಲ್ಲ. ಓಕೆ, ಏನಾಗುತ್ತೆ, ಸೊ ಹೀಗೆ ಮಕ್ಕಳು ಬಂದು ಏನಾಗಿದೆ, ನಮ್ಮ ಕಂಟ್ರೋಲ್ ಇಲ್ಲ.
ಏನಕ್ಕೋಸ್ಕರ ನಾವು ಭಕ್ತಿ ಮಾಡಿ ಮಾಡಿ ಎಲ್ಲರನ್ನೂ ಕೇಳ್ಕೊಳ್ತೀವಿ ಅಂದ್ರೆ ಮಕ್ಳು ಏನ್ ಮಾಡ್ತಾರೆ, ನೋಡಿ ಕಲಿತಾರೆ. ಏನ್ ಮಾಡ್ತಾರೆ? ನೋಡಿ ಕಲಿತಾರೆ. ನಾವು ಯಾವ ರೀತಿ ಭಕ್ತಿ ಮಾಡ್ತಾ ಇದೀವಿ ಅದನ್ನ ಏನ್ ಮಾಡ್ತಾರೆ, ನೋಡಿ ಕಲಿತಾರೆ. ನಾವೇ ಭಕ್ತಿ ಮಾಡಿಲ್ಲ ಅಂದ್ರೆ ಅಲ್ಲ, ಪ್ರಭು ಬಂದು ಹೇಳಿದ್ರು, ನೀನ್ ಜಪ ಮಾಡ್ತೀಯ, ಜಪಷ್ಟು ನನಗೂ ಮಾಡು 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 ಅಂತ ಏನ್ ಮಾಡ್ತೀಯಾ, ತಲೆ ಚಿಂಚಿಯ ಅಂತ ನಮಗೆ ಮತ್ತೆ ಏನ್ ಮಾಡ್ತಾರೆ, ಪೆಟ್ರೋಲ್ ಹೊಡಿತಾರೆ. ಅದಕ್ಕೆ ಏನ್ ಮಾಡ್ಬೇಕು, ತಂದೆ ತಾಯಿಗಳಾಗಿ ನಾವು ಫಸ್ಟ್ ಏನ್ ಮಾಡ್ಬೇಕು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಮತ್ತೆ ಏನ್ ಮಾಡ್ಬೇಕು, ನಾವು ಭಗವಂತನ ನಾಮಸ್ಮರಣೆಯನ್ನು ಬಂದು ಮಾಡಬೇಕು. ಇನ್ನು ಐದನೇ ಪ್ರಶ್ನೆ ಏನು, ಈ ಕಲಿಯುಗ ಸಾಧುಗಳು ಬಂದು ಏನ್ ಮಾಡಿದ್ದಾರೆ, ಭಗವಂತನ ನಾಮನ ಕೊಟ್ಟಿದ್ದಾರೆ. ಕಲೆ ದೋಷ ನಿಗರಾಜನ ಅಸ್ಯೇಕ ಮಹಾನ ಕೀರ್ತನ ದೇವ ಕೃಷ್ಣಸ್ಯ ಮುಕ್ತ ಸಂಘ ಪ್ರಭು. ಈ ಕಲಿಯುಗ ಬಂದು ದೋಷಗಳ ನಿಧಿ. ಆ ದೊಡ್ಡ ಬಂಡೆ ಬಂದು ಈ ಕಲಿಯುಗದಲ್ಲಿರುವಂಥ ದೋಷ, ಅದನ್ನ ಏನ್ ಮಾಡಿದ್ದಾರೆ, ಆ ದಂಡ ಬಂದು ಏನು, ಭಗವಂತನ ನಾಮ. ಗುರುಗಳು ಬಂದು ಏನ್ ಮಾಡಿದ್ದಾರೆ, ಭಗವಂತನ ನಾಮದಿಂದ ಏನ್ ಮಾಡಿದ್ದಾರೆ, ಕಲಿಯುಗದಲ್ಲಿದ್ದಂತಹ ದೊಡ್ಡ ದೊಡ್ಡ ದೋಷಗಳನ್ನ ಏನ್ ಮಾಡಿದ್ದಾರೆ, ನಿವಾರಣೆ ಮಾಡಿದ್ದಾರೆ. ಓಕೆ, ಅದರಿಂದ ಏನ್ ಮಾಡ್ಬೇಕು, ಈ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಬಂದು ನಾವೇನ್ ಮಾಡಬೇಕು, ಮಾಡಬೇಕು. ಇದು ಬಂದು ಭಕ್ತಿಯಲ್ಲಿ ಬಂದು ನಾವು ಎಲ್ಲರೂ ಸಹ ಏನು, ಇದು ಎರಡನೇ ಸ್ತರದಲ್ಲಿರುವಂತಹ ಭಕ್ತರು ನಮ್ಮಂಥವ್ರಿಗೆ ನಾವು ಯಾಕೆ ಜಪ ಮಾಡಬೇಕು ಅಂತ ಇದೆಲ್ಲ ಏನು ಕಾರಣ. ಓಕೆ, ಅದೆಲ್ಲ ಆದ್ಮೇಲೆ ಏನಾಗುತ್ತೆ, ಅದೇನಾಗುತ್ತೆ, ಡೈಲಿ ಜಪ ಮಾಡ್ತಾ ಮಾಡ್ತಾ ಇದನ್ನ ಭಜನ ಕ್ರಿಯೆ ಅಂತ ಕರೀತಾರೆ. ಏನಂತ ಕರೀತಾರೆ, ಭಜನ ಕ್ರಿಯೆ. ಭಜನ ಕ್ರಿಯಾ ಡೈಲಿ ನಾವು ಚೆನ್ನಾಗಿ ಜಪ ಮಾಡ್ತಾ ಇದ್ರೆ ನಮ್ಮಲ್ಲಿರುವಂತ ಅನರ್ಥ ನಿವರ್ತಿಗಳಾಗುತ್ತೆ. ಏನಾಗುತ್ತೆ, ಅನರ್ಥ ನಿವರ್ತಿಗಳು. ಏನು, ಮೋಹ ಕ್ರೋಧ ಕಾಮ ಮದ ಮಸ್ತರಿ ಇವೆಲ್ಲ ಏನು ನಮ್ಮಲ್ಲಿರುವಂತಹ ಅನರ್ಥಗಳು, ಅವೆಲ್ಲ ಏನಾಗಬೇಕು, ತೆಗಿಬೇಕಲ್ಲ. ಅದಕ್ಕೋಸ್ಕರ ನಾವು ಜಪ ಮಾಡಬೇಕು. ನಮ್ಮಲ್ಲಿರುವಂತಹ ಅನರ್ಥಗಳೆಲ್ಲ ನಾಶ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು. ಇನ್ನು ಬಂದು ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ, ಇವು ಯಾವುದು ಸಹ ನಮ್ಮ ಕೈಯಲ್ಲಿ. ಓಕೆ, ಅವೆಲ್ಲ ಭಗವಂತನ ಕೈಯಲ್ಲಿರೋದು. ಅಷ್ಟೆಲ್ಲ ಬರಬೇಕು ಅಂತ ಏನೋ ನಮ್ಮಲ್ಲಿರುವಂತಹ ನಾಮಗಳು ಯಾವುದು ಅನರ್ಥ ನಿವೃತ್ತಿ ಯಾವ ಮಟ್ಟದಲ್ಲಾಗುತ್ತೆ, ಅದ್ರ ಮೇಲೆ ಬಂದು ಏನಾಗುತ್ತೆ, ಮಿಕ್ಕಿದೆಲ್ಲ ಬಂದು ಏನಾಗುತ್ತೆ, ನಮ್ಮ ಜೀವನದಲ್ಲಿ ಬಂದು ಏನಾಗುತ್ತೆ, ಡಿಸಿಷನ್. ಓಕೆ, ಸೊ ಹೀಗೆ ಇಲ್ಲಿ ಕೊನೆಯಲ್ಲಿ ಬಂದು ಪ್ರಭುಪಾದರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಗುರುವಿನ ಕರುಣೆ ಬಗ್ಗೆನೂ ಸಹ ಇಲ್ಲಿ ಹೇಳಿದ್ದಾರೆ. ಓಕೆ, ಲಾಸ್ಟ್ ವೀಕ್ ಬಂದು ರೋಹಿಣಿ ದುರಾತ್ಮರು ಪ್ರವಚನ ಕೊಡ್ತಾರೆ. ಅವರೊಂದು ಕಥೆ ಹೇಳಿದ್ದಾರೆ ಗುರು ಬಗ್ಗೆ. ಯಾರು ಜ್ಞಾಪಕ ಇದೆ, ಸ್ವಲ್ಪ ರಿಪೀಟ್ ಮಾಡಿ. ಏನೇ ಸಿಕ್ಕರು ಗುರುವಿಗೆ ಅರ್ಪಣೆ ಮಾಡಿ ತಗೋಬೇಕು, ಗುರುವಿನ ಮುಖ್ಯ ಅನ್ನೋದ್ರ ಜೊತೆ ಉದಾಹರಣೆ ಕಥೆ ಹೇಳಿದ್ದಾರೆ. ಓಕೆ, ಅದೇ ರೀತಿ ಇಲ್ಲಿ ಬಂದೆ ಒಬ್ಬ ಮಗು ಬಂದು ಟೆಸ್ಟ್ ಕೊಟ್ಟಿದ್ದಾರೆ. ಗುರುಗಳು ಏನೋ ಟೆಸ್ಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಶ್ಲೋಕ ಎಲ್ಲ ಕಲ್ತಿದ್ದಾರೆ. ಆ ಟೆಸ್ಟ್ ಹೇಗೆ ಪಾಸ್ ಅಂದ್ರೆ, ಆ ಮರದ ಮುಂದೆ ಹೋಗ್ಬೇಕು, ನೀನು ಕರೆಕ್ಟಾಗಿ ಶ್ಲೋಕ ಹೇಳಿದ್ದೆ ಅಂದ್ರೆ ಎಲೆಗಳೆಲ್ಲ ಉದುರೋಗ್ಬಿಡು. ಓಕೆ, ನೀವು ಶ್ಲೋಕ ಕರೆಕ್ಟಾಗಿ ಹೇಳಿದ್ಯಾ ಅಂದ್ರೆ ಎಲೆ ಉದುರೋಗ್ಬಿಡು. ಆಯ್ತು ಅಂದ್ಬಿಟ್ಟು ಒಂದು ಮಗು ಹೋಗುತ್ತೆ, ಎಲ್ಲ ಶ್ಲೋಕ ಹೇಳುತ್ತೆ, ಎಲೆಗಳೇನು ಉದುರಲ್ಲ. ಇನ್ನೊಂದು ಮಗು ಹೋಗುತ್ತೆ, ಅರ್ಧ ಶ್ಲೋಕ ಹೇಳಿದ್ರೆ ಎಲ್ಲ ಎಲೆಗಳು ಉರ್ದು ಏನಾಗುತ್ತೆ, ಉದುರೋಗುತ್ತೆ. ಅವರು ಹತ್ಕೊಂಡು ಗುರುಗಳ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಏನ್ ಹೇಳ್ತಾರೆ, ಅದು ಗುರುಗಳು ಕೇಳ್ತಾರೆ, ಏನಾಯ್ತಪ್ಪ ಗುರುಗಳೇ, ನಾನು ಇನ್ನೂ ಶ್ಲೋಕನೇ ಆರಂಭನೆ ಮಾಡಿರಲಿಲ್ಲ, ಎಲೆಗಳೆಲ್ಲ ಏನಾಯ್ತು, ಉದ್ರೆ ಹೋಯ್ತು. ಆಯ್ತು, ಶ್ಲೋಕ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ಪ್ರಾರ್ಥನೆ ಮಾಡ್ದೆ ಹೇಳು ಅಂತ ಕೇಳ್ತಾರೆ. ಹಾಗೆ ಗುರುಗಳ ದೇವ್ರನ್ನ ಪ್ರಾರ್ಥನೆ ಮಾಡ್ಬಿಟ್ಟು ಆ ಶ್ಲೋಕ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಒಂದು ಕೆಲಸ ಮಾಡಿ, ಈಗ ನಾನು ಹೇಳ್ದಂಗೆ ಮಾಡಬೇಕು. ಫಸ್ಟ್ ಗುರು ಪ್ರಾರ್ಥನೆ ಮಾಡು, ಆಮೇಲೆ ಹೇಳು ಭಗವಂತನ ಪ್ರಾರ್ಥನೆ, ಆಮೇಲೆ ಶ್ಲೋಕ ಉಚ್ಚಾರ. ಅವಾಗ ಏನಾಗುತ್ತೆ, ಇವಾಗ ಬಂದು ಹೇಳು. ಹೋಗ್ತಾನೆ, ಫಸ್ಟ್ ಏನು ಮಾಡ್ತಾರೆ, ಫಸ್ಟ್ ಯಾವ ಮಂತ್ರ ಹೇಳ್ಬೇಕು, ಗುರು ಪ್ರಣಾಮ ಮಂತ್ರ ಹೇಳು. ನೆಕ್ಸ್ಟ್ ಯಾವ ಮಂತ್ರ ಹೇಳ್ಬೇಕು, ಭಗವಂತನ ಪ್ರಾರ್ಥನೆ ಹೇಳು. ಆಮೇಲೆ ನೀವು ಶ್ಲೋಕ ಹೇಳೋದು ಮಾಡ್ತೇವೆ. ಅದು ಹೇಳಿದ ತಕ್ಷಣ ಯಾವ ಏನೇನು ಏನಾಗಲಿಲ್ಲ, ಕೆಳಗಡೆ ಹೋಗ್ತದೆ. ಹೀಗೆ ಗುರು ಮುಖೇನೇ ನಾವು ಭಗವಂತನ ಏನು ಮಾಡೋಕ್ಕಾಗುತ್ತೆ, ಅರೇಕಾಗುತ್ತೆ. ಹೀಗೆ ನಾವು ಸಹ ಭಗವಂತನ ನಾಮಸ್ಮರಣೆ ಮಾಡಬೇಕಾದ್ರೆ ಗುರು ಪ್ರಣಾಮ ಅಂತ ಹೇಳಿದ್ರು. ಫಸ್ಟ್ ಡೈಲಿ ಗುರುಗಳನ್ನ 3 ಸತಿ ಜ್ಞಾಪಿಸ್ಕೊಳ್ತಾರೆ. ಎಷ್ಟು ಸತಿ? 3 ಸತಿ. 3 ಸತಿ ಅಂದರೆ ಒಂದೇ ಸತಿ 3 ಸತಿ ಪ್ರಣಾಮ ಅಂತ ಹೇಳೋದು, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಸೊ ಗುರುಗಳನ್ನ ಏನು ಮಾಡಬಾರ್ದು. ಸೊ ಗುರುಗಳು ನಮ್ಮ ಜೊತೆ ಇದ್ದಾರೆ, ನಾವು ಏನೇ ಮಾಡಿದ್ರು ಸಹ ಗುರುಗಳು ಬಂದು ಏನು ಮಾಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಭಗವಂತನು ಸಹ ಗಮನಿಸ್ತಾ ಇರ್ತಾನೆ ಅಂತ ನಿಮ್ಗೆ ಏನಾಗಿರ್ಬೇಕು, ಅರಿವಿರ್ಬೇಕು. ಓಕೆ, ಹಾಗೇನಾಗುತ್ತೆ,
ಆಟೋಮೆಟಿಕಲಿ. ಸೊ ನಾವು ಏನು ಮಾಡ್ತಾ ಇದ್ರು ಸಹ ಗುರುಗಳ ಮೂಲಕ ಏನಾಗುತ್ತೆ ನಮಗೆ ಮಾರ್ಗದರ್ಶನ ಸಿಗುತ್ತೆ. ಓಕೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ